ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನ ನೋಡ್ಕೊಂಡು ಬರೋಣ. ಸರ್ವೇ ಜನಃ ಸುಖಿನೋ ಭವಂತು ಎಂದು ಹಿರಿಯರು ತಿಳಿದವರು ಆಶೀರ್ವಾದ ಮಾಡೋದು ಎಲ್ಲರೂ ಎಲ್ಲ ಕಾಲದಲ್ಲಿಯೂ ಎಲ್ಲಾ ರೀತಿಯಿಂದಲೂ ಸುಖದಿಂದ ಬಾಳಲಿ ಎಂಬ ಆಶಯದಿಂದ. ಆ ಆಶಯ ಕೈಗೂಡುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಸುಖದಿಂದ ಬಾಳಲು ಹಲವಾರು ಅಂಶಗಳು ಒಟ್ಟಿಗೆ ಮೇಳೈಸಬೇಕು. ಆ ಅಂಶಗಳ ಪಟ್ಟಿ ಮಾಡುತ್ತಾ ಹೋದ್ರೆ ಕೊನೆಯಾಗುವುದೇ ಇಲ್ಲ. ಸುಖ ಜೀವನ ಸಾಗಿಸಲು ಅತ್ಯವಶ್ಯಕವಾಗಿ ಇರಬೇಕಾದ ಅಂಶವೆಂದ್ರೆ ಆರೋಗ್ಯ. ಆರೋಗ್ಯ ಒಂದಿಲ್ಲದಿದ್ರೆ ಜೀವನದಲ್ಲಿ ಏನನ್ನೂ ಅನುಭವಿಸಲು ಸಾಧ್ಯವಿಲ್ಲ, ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಅದಕ್ಕೆ ಆರೋಗ್ಯವೇ ಭಾಗ್ಯ ಎನ್ನುವುದು. ಆರೋಗ್ಯ ಒಂದಿದ್ರೆ ಭಾಗ್ಯದ ಬಾಗಿಲು ತೆರೆದಂತೆಯೇ. ಆದ್ರೆ ದುರದೃಷ್ಟವಶಾತ್ ಇಂದು ಬಹಳಷ್ಟು ಮಂದಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತದೆ. ಇತ್ತೀಚಿನ ದಿನಗಳ ಆಧುನಿಕ ಆರೋಗ್ಯ ಸಮಸ್ಯೆ ಎಂದ್ರೆ ಒಬೆಸಿಟಿ, ಅಂದ್ರೆ ದೇಹದ ತೂಕ ಅಗತ್ಯಕ್ಕಿಂತ ಹೆಚ್ಚಿರುವುದು. ಇದನ್ನೇ ಬೊಜ್ಜು ಎಂದು ಸಂಬೋಧಿಸುವುದು ರೂಢಿಯಲ್ಲಿದೆ. ಒಬೆಸಿಟಿಯಿಂದ ಹಲವಾರು ಕಾಯಿಲೆಗಳು ತಲೆದೋರುತ್ತವೆ. ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಟೈಪ್ 2 ಡಯಾಬಿಟಿಸ್, ನಿದ್ರಾಹೀನತೆ, ಕ್ಯಾನ್ಸರ್, ಓಸ್ಟಿಯೋ ಆರ್ಥರೈಟಿಸ್ ಮುಂತಾದವು. ಇವುಗಳಿಂದ ಪಾರಾಗಲು ಒಬೆಸಿಟಿಗೆ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯುವುದು. ಒಬೆಸಿಟಿಗೆ ಶಾಶ್ವತ ಪರಿಹಾರವೆಂದ್ರೆ ಬೇರಿಯಾಟ್ರಿಕ್ ಸರ್ಜರಿ ಎನ್ನುತ್ತಾರೆ ಡಾಕ್ಟರ್ MGBhat. ಇವರು ಪ್ರಖ್ಯಾತ ಕನ್ಸಲ್ಟೆಂಟ್ ಬೇರಿಯಾಟ್ರಿಕ್ ಸರ್ಜನ್ ಆಗಿದ್ದಾರೆ. ಇವರು ನೋವಾ ಮೆಡಿಕಲ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿದ್ದರು. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟೆಂಟ್ ಸರ್ಜನ್ ಆಗಿದ್ದಾರೆ. ಡಾಕ್ಟರ್ MGBhat ಅವರು 1972ರಿಂದ 76ರಲ್ಲಿ MBBS ಮತ್ತು MD ಪದವಿಯನ್ನ ಮಣಿಪಾಲ್ನ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಿಂದ ಪಡೆದರು. ಅತ್ಯಧಿಕ ಅಂಶಗಳನ್ನ ಗಳಿಸಿದ ಇವರಿಗೆ TMA ಪೈ ಬ್ಲೂ ರಿಬ್ಬನ್ ಗೋಲ್ಡ್ ಮೆಡಲ್ ದೊರೆತಿದೆ. 1978ರಿಂದ 1983ರವರೆಗೂ ಇಂಗ್ಲೆಂಡ್ನಲ್ಲಿ ತರಬೇತಿ ಪಡೆದರು. FRCS ಪದವಿ ಗಳಿಸಿದರು. 1992ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದರು. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಜನರಲ್ ಸರ್ಜರಿ ವಿಭಾಗದ HOD ಆಗಿದ್ದರು. MGBhat ಅವರ ಹೆಸರು ವೈಜ್ಞಾನಿಕ, ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿರಪರಿಚಿತವಾಗಿದೆ. ಹಲವು ವರ್ಷಗಳ ಕಾಲ ಪ್ರಾಧ್ಯಾಪಕರು ಮತ್ತು ಎಕ್ಸಾಮಿನರ್ ಕೂಡ ಆಗಿದ್ದರು. ಇವರು ಹಲವಾರು ಪಾರಿತೋಷಕಗಳಿಗೆ ಭಾಜನರಾಗಿದ್ದಾರೆ. ದೀರ್ಘಕಾಲದ ಅನುಭವವಿರುವ ಸರ್ಜನ್ ಆಗಿದ್ದಾರೆ. ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ MGBhat ಅವರು ಬೇರಿಯಾಟ್ರಿಕ್ ಸರ್ಜರಿ ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ಒಂದು ಪ್ರಮುಖವಾಗಿರುವಂತದ್ದು ಅಂತ ಹೇಳಿದ್ರೆ, ನಾವು ಇವಾಗ ತಾನೇ ನೋಡಿದ ಹಾಗೇನೆ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂತದ್ರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಗೊಂದಲ ಅಂತ ಹೇಳಿ ಇದೆ. ಈ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂತದ್ದು ಪ್ರಮುಖವಾಗಿ ಯಾರಿಗೆ ಇದನ್ನ ಐಡೆಂಟಿಫೈ ಮಾಡಿ, ಯಾರಿಗೆ ಇದು ಎಲಿಜಿಬಲ್ ಅಂತ ಹೇಳಿ ಅದನ್ನ ನೀವು ರೆಕಮೆಂಡ್ ಮಾಡ್ತೀರಾ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಇದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ರೆ ಇದು ತೂಕ ಕಮ್ಮಿ ಮಾಡುವಂತಹ ಆಪರೇಷನ್. ಯಾರು ತೂಕ ಜಾಸ್ತಿ ಇದೆಯೋ ಅವರಿಗೆ ತೂಕ ಕಮ್ಮಿ ಮಾಡುವಂತಹ ಆಪರೇಷನ್. ಇದರಲ್ಲಿ ನಾವು ಫ್ಯಾಟ್ ಯಾವುದು ತೆಗೆಯೋದಿಲ್ಲ. ಈ ಜಠರ, ಹೊಟ್ಟೆಯಲ್ಲಿ ಜಠರ ಇದೆ, ಸ್ಟಮಕ್, ಅದನ್ನು ನಾವು ಸಣ್ಣದು ಮಾಡಿ ಅವರು ಊಟ ಮಾಡುವ ಕೆಪಾಸಿಟಿ ಅಥವಾ ಕ್ವಾಂಟಿಟಿ ಕಮ್ಮಿ ಮಾಡ್ತೀವಿ. ದಿಸ್ ಇಸ್ ಬೆರಿಯಾಟ್ರಿಕ್ ಸರ್ಜರಿ. ಸೊ ಬೆರಿಯಾಟ್ರಿಕ್ ಸರ್ಜರಿಯನ್ನು ನಾವು ಈಗೇನಾಗಿದೆ ಅಂತ ಹೇಳಿದ್ರೆ, ಈಗ ದಿವಸಕ್ಕೆ ದಪ್ಪ ಇರುವ ಜನಗಳು ಜಾಸ್ತಿ ಆಗ್ತದೆ. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ 60-70% ಆರ್ ಓವರ್ ವೇಟ್. ನಮ್ಮಲ್ಲಿ ಇಟ್ಸ್ ಕಮಿಂಗ್ ಟು ಅರೌಂಡ್ 10-15% ಇನ್ ಕರ್ನಾಟಕ, ಅರೌಂಡ್ 30-40% ಇನ್ ಪಂಜಾಬ್. ಸೊ ಏನಾಗಿದೆ, ಒಂದು ಬಾಡಿ ವೇಟ್ ಜಾಸ್ತಿ ಆದ ಕೂಡಲೇ ಪ್ರಾಬ್ಲಮ್ಗಳು ತುಂಬಾ ಆಗ್ತದೆ. ಅದಕ್ಕೋಸ್ಕರ ಈ ಬೆರಿಯಾಟ್ರಿಕ್ ಸರ್ಜರಿ ಇಂಟ್ರೊಡ್ಯೂಸ್ ಆಗಿದೆ. ಸೊ ದಟ್ ಹ್ಯಾಸ್ ಬಿಕಮ್ ಎ ವೆರಿ ಯೂಸ್ಫುಲ್ ಆಪರೇಷನ್ ಫಾರ್ ಲೂಸಿಂಗ್ ವೇಟ್. ಓಕೆ, ಬಟ್ ಇವಾಗ ಒಂದು ರೈಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿಯಲ್ಲಿ ಸೂಕ್ತವಾಗಿ ಅರ್ಥ ಮಾಡ್ಕೋಬಹುದು? ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ವೇಟ್ಗೋಸ್ಕರ, ಈ ತೂಕಕ್ಕೆ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೈಟ್ ಅಂಡ್ ವೇಟ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಯಾರು 30
ಅದ್ರ ಮೇಲೆ ಜಾಸ್ತಿ ಇದ್ದಾರೋ, ನಾರ್ಮಲಿ ಇರೋದು 18ರಿಂದ 20ರೊಳಗೆ. 30-35 ಮೇಲೆ ಜಾಸ್ತಿ ಇದ್ದ ಕೂಡಲೇ ಅವ್ರಿಗೆ ನಾವು ಕ್ಯಾಂಡಿಡೇಟ್ಸ್ ಲೆಕ್ಕ ಮಾಡ್ತೀವಿ. ಹೆಚ್ಚಾಗಿ ದಪ್ಪ ಇದ್ದವರು ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್ ಹೀಗೆಲ್ಲ ಆಗ್ಬೋದು. ಸೊ ಅದನ್ನೆಲ್ಲ ಕಂಪ್ಲೀಟ್ ರಿವರ್ಸ್ ಅಂದ್ರೆ ಈಗ ನಾವು ಆಪರೇಷನ್ ಮಾಡಿದ್ಮೇಲೆ ಅದೆಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಡಯಾಬಿಟಿಸ್ನವರು ಅವರಿಗೆ ಡಯಾಬಿಟಿಸ್ ಮೆಡಿಸಿನ್ಸ್ ಬೇಕಾಗೋದಿಲ್ಲ ಒಂದ್ಸಲ ವೇಟ್ ಕಮ್ಮಿ ಆದ ಕೂಡಲೇ. ಸೊ ಆ ರೀತಿ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರೆ 30-35 BMI ಮೇಲೆ ಇರುವ ಪರ್ಸನ್ಸ್ಗೆ ನಾವು ಬೆರಿಯಾಟ್ರಿಕ್ ಸರ್ಜರಿ ಸೂಟಬಲ್. ಓಕೆ, ಬಟ್ ಇವಾಗ ಈ BMI ಅಂತ ಹೇಳುವಂಥದ್ದು ಒಂದೇ ಒಂದು ಆಧಾರ ಆಗಿರ್ತದ, ಅಥವಾ ಇವಾಗ ಬೇರೆ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಇರಬೇಕಾ ಅಥವಾ ಇರಬಾರ್ದಾ? ಕಮ್ಮಿ BMI ಇದ್ರೆ ಆಗ ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಇರ್ಬೇಕಾದ್ರೆ ಇದಾಗ್ತದೆ. ಕಮ್ಮಿ BMI ಈ ಸಾಧಾರಣ 28-30 ಇದ್ದು ಅವ್ರ ಜೊತೆಗೆ ಡಯಾಬಿಟಿಸು, ಹೈಪರ್ ಟೆನ್ಷನ್ ಹಾಗೇನ ಇದ್ರೆ ದೆನ್ ದೇ ಬಿಕಮ್ ಕ್ಯಾಂಡಿಡೇಟ್ಸ್. ಏನು ಇಲ್ಲ ಅಂತಾದ್ರೆ ದೆನ್ ವಿ ಟೇಕ್ ಇಟ್ as 35 and above. ಬಟ್ ಡಾಕ್ಟರ್, ಇದ್ರೊಳಗೆ ಇವಾಗ ಏಜ್ ಅಂತ ಹೇಳುವಂಥದ್ದು ಒಂದು ಫ್ಯಾಕ್ಟರ್ ಡಾಕ್ಟ್ರೆ? ಇದೇ ಏಜ್ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ನಾರ್ಮಲಿ 18 to 65 ಇಸ್ ದ ಏಜ್ ವಾಟ್ ವಿ ಟೇಕ್. ಅಬೌವ್ 65 ಆದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸು, ಅವರು ಅನಸ್ತೇಷಿಯಾ ಫಿಟ್ನೆಸ್ ಇಲ್ಲ ಅಂತಾದ್ರೆ ದೆನ್ ಅವ್ರೇನಾಗ್ತದೆ, ಈ ಆಪರೇಷನ್ಗೆ ರಿಸ್ಕ್ ತುಂಬಾ ಜಾಸ್ತಿ ಆಗ್ತದೆ. ಸೊ ದೇ ಬಿಕಮ್ ಹೈ ರಿಸ್ಕ್. So better to do operation when they are younger than do when everything is they have all other problems and the risks are very high. ಬಟ್ ಡಾಕ್ಟರ್, ಇವಾಗ ಕೆಲವೊಂದು ಬಾರಿ ಇವಾಗ ಈ BMI ಅಂತ ಹೇಳುವಂತ ಒಂದು ವಿಚಾರಕ್ಕೆ ಬಂದಾಗ ಕೆಲವರಿಗೆ ಇವಾಗ ಸೂಕ್ತವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿ ಇರ್ತದೆ. ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಮಾಡುವಂಥದ್ದು, ದೇಹದ ಇಡೀ ಭಾಗವನ್ನ ನೀವು ನೋಡುವಂಥದ್ದ, ಅಥವಾ ಕೆಲವರಿಗೆ ಇವಾಗ ಸೆಂಟ್ರಲ್ ಒಬೆಸಿಟಿ ಅಂತ ಮಾತ್ರ ಹೇಳುವಂಥದ್ದು ಇರ್ತದೆ, ಹೊಟ್ಟೆ ಭಾಗ ಮಾತ್ರ ದಪ್ಪಕ್ಕಿದೆ ಬಟ್ ಆದ್ರೂ ನನಗೆ ಓವರ್ ಆಲ್ BMI ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ, ನಾನು ಇದಕ್ಕೆ ಸೂಟಬಲ್ ಇಲ್ವಾ ಅಂತ ಕೇಳುವಂಥದ್ದೆಲ್ಲ ಪ್ರಶ್ನೆಗಳು ಬರ್ತದೆ. ಇದಕ್ಕೆ ಒಂದಷ್ಟು ಮಾಹಿತಿ ಡಾಕ್ಟ್ರೆ. ನೋಡಿ, ಬರೇ ಹೊಟ್ಟೆ ದಪ್ಪ ಇದ್ರೆ BMI 30 ಮೇಲೆ ಜಾಸ್ತಿ ಇಲ್ಲ ಅಂದ್ರೆ then only diet and some exercise. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ we need some criteria. ನಮ್ಮ ಕ್ರೈಟೀರಿಯಾ ಏನು, we are at the moment looking at BMI. ಬೇರೆ ಬೇರೆ ಕೆಲವು ಇದೆ, ಬಟ್ ಸಿಂಪಲ್ ಈಸಿ ಒನ್ ಇಸ್ BMI. ಸೊ ಅನ್ಲೆಸ್ ದ BMI is higher, BMI ಜಾಸ್ತಿ ಇಲ್ಲ ಅಂತ ಆದ್ರೆ ನಾವು ಅದನ್ನ ಸಜೆಸ್ಟ್ ಮಾಡಕ್ ಹೋಗಲ್ಲ. ಸೊ there is a criteria for it. ಈಗ ಯಾರು BMI ಮೇಲೆ ಇದ್ದಾರೋ, ಈಗ ನಾವು ನೋಡ್ಕೊಡ್ತಾ 120, 130 kilos or 100 kilos ಜಾಸ್ತಿ ಇರೋರು, they lose around 40% in 1 year. 40% of their weight they lose in 1 year, so which is very good after bariatric surgery. ಓಕೆ, ಬಟ್ ಅಂಥದ್ರೊಳಗೆ ಇವಾಗ ನಿಮ್ಗೆ ಸಾಮಾನ್ಯವಾಗಿ ಇದನ್ನ ನೀವು ಕ್ಯಾಂಡಿಡೇಟ್ ಅಂತ ಹೇಳಿ ಗುರುತು ಹಿಡಿಯುವಂಥದ್ದು ಇವಾಗ ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಒಂದು, ಈ ತರ ಹೈ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡಿ ಪೇಷಂಟ್ಸ್ಗಳಿಗೆ ಈ ತರ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೀರಾ, ಅಥವಾ ಪೇಷಂಟ್ಸ್ ಅನ್ನೇ ಇವಾಗ ಇದನ್ನ ಒಂದು ಆಯ್ಕೆಯ ರೂಪದಲ್ಲಿ ಅದನ್ನ ಒಂದು ಆಪ್ಟ್ ಮಾಡ್ಕೊಳ್ತಾ ತಮ್ಮಲ್ಲಿಗೆ ಬರ್ತಾರಾ? ಇದು ಹೇಗೆ ನಡೆಯುತ್ತೆ ಡಾಕ್ಟ್ರೆ? ಏನಾಗಿದೆ ಅಂತ ಹೇಳಿದ್ರೆ ಈಗೀಗ ಸ್ವಲ್ಪ ಜನರಿಗೆ ಇದ್ರ ವಿಷಯ ಗೊತ್ತಾಗ್ತಿದೆ, ಮೇನ್ಲಿ ಥ್ರೂ ಮೀಡಿಯಾ, ಪೇಪರ್, ಮ್ಯಾಗಝಿನ್ಸ್ ನೋಡ್ಬಿಟ್ಟು ಈ ದಪ್ಪ ಆದ್ರೆ ಬೇರೆ ಪ್ರಾಬ್ಲಮ್ಗಳು ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಬ್ಲಡ್ ಪ್ರೆಷರ್ ಬರುತ್ತೆ ಅಂತ ಸ್ವಲ್ಪ ಎಜುಕೇಶನ್ ಇದೆ ಈಗ ಪಬ್ಲಿಕ್ ಅಲ್ಲಿ. ಸೊ ಪಬ್ಲಿಕ್ ಎಜುಕೇಶನ್ ಇರ್ಬೇಕಾದ್ರೆ ಅವರು ಆಲೋಚನೆ ಮಾಡ್ತಾರೆ ಯಾಕೆ ನಾವು ಕಮ್ಮಿ ಮಾಡ್ಕೋಬಾರ್ದು ಅಂತ ಹೇಳಿ. ಈ ತೂಕ ಕಡಿಮೆ ಮಾಡಬೇಕು ಅಂತ ಆದ್ರೆ ಮೇನ್ ಇಸ್ ದಟ್ ಊಟದಲ್ಲಿ ನಾವು ಕಡಿಮೆ ಮಾಡಿ ಕೊಬ್ಬು ಪದಾರ್ಥಗಳನ್ನು ಕಮ್ಮಿ ಮಾಡಿದ್ರೆ ಇದು ಡೆಫಿನೆಟ್ಲಿ ವೇಟ್ ಕಮ್ಮಿ ಆಗುತ್ತೆ. ಅದನ್ನ ಅವರು ಕಂಟಿನ್ಯೂಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಿದೆ. ಸೊ ಈ ಆಪರೇಷನ್ಸ್ ಮಾಡಿದಾಗ ಅವರ ಕೆಪಾಸಿಟಿ, ಊಟ ಮಾಡೋ ಕೆಪಾಸಿಟಿ ಕಮ್ಮಿ ಆಗ್ತದೆ. ಸೊ ದೇ ಲೂಸ್ ವೆಯ್ಟ್. ಸೊ ಏನಾಗ್ತಾ ಹೇಳಿದ್ರೆ ದೇ ಆರ್ ಓನ್ಲಿ ಕಮಿಂಗ್ ವಿತ್ ದಟ್, ನಾವು ಲೂಸ್ ಮಾಡಬೇಕು, ನಮಗೆ ವೇಟ್ ಕಡಿಮೆ ಮಾಡಬೇಕು, ನಾವೆಲ್ಲ ಪ್ರಯತ್ನ ಮಾಡಿದೀವಿ ಆದ್ರೆ ನಮ್ಗೆ ಇನ್ನೂ ಕಮ್ಮಿ ಆಗಿಲ್ಲ. ಸೊ ದೇ ವಿಲ್ ಕಮ್ ಟು ಅಸ್. ಬಟ್ ಇದ್ರೊಳಗೆ ಇವಾಗ ಆಪ್ಷನ್ಸ್ ಅಂತ ಹೇಳೋ ಹಾಗಿದ್ರೆ ಇವಾಗ ಒಂದು ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಒಂದು, ಮತ್ತೆ ಅದರೊಳಗೆ ಇವಾಗ ತೂಕ ಕಡಿಮೆ ಮಾಡಿಸೋದಕ್ಕೆ ಇವಾಗ ಹಲವಾರು ರೀತಿಯಾದಂಥ ಆಪ್ಷನ್ಸ್ ಇರ್ಬೋದು. ಅದರೊಳಗೆ ಇವಾಗ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳೋ ಹಾಗಿದ್ರೆ ಏನೇನೆಲ್ಲ ಆಯ್ಕೆ ಇರ್ತದೆ, ಇದ್ರದ್ದು ಒಂದು ಯಾರಿಗೆ ಯಾವ್ದು ಸೂಕ್ತ ಅಂತ ಹೇಳುವಂಥದ್ದನ್ನ ಹೇಗೆ ಡಿಸೈಡ್ ಮಾಡುವಂಥದ್ದು ಡಾಕ್ಟ್ರೆ? ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮೇನ್ ಎರಡು ರೀತಿಯ ಆಪರೇಷನ್ಸ್ ಇದೆ. ಈಗ ಇದು ಏನಾಗ್ತಿದೆ ಅಂತ ಹೇಳಿದ್ರೆ ವರ್ಷಕ್ಕೂ ಚೇಂಜ್ ಆಗ್ತಾ ಇದೆ. ದೇರ್ ಇಸ್ ಲಾಟ್ ಆಫ್ ನ್ಯೂ ಡೆವಲಪ್ಮೆಂಟ್ಸ್ ಟೇಕಿಂಗ್ ಪ್ಲೇಸ್, ನ್ಯೂ ಟೆಕ್ನಿಕ್ಸ್ ಆರ್ ಕಮಿಂಗ್ ಅಪ್. ಮೊದಲು ಬೈಪಾಸ್ ಅಂತ ಹೇಳಿ ಇಟ್ ವಾಸ್ ವೆರಿ ಪಾಪ್ಯುಲರ್. ಈಗ ಏನಾಗಿದೆ, ಜಠರನ್ನ ಕಮ್ಮಿ ಮಾಡೋದು,
That is called sleeve resection. That has become very popular. Okay. More than 50% of the operations are sleeve resection because results of sleeve resections are equally good as bypass, and it is comparatively lesser impact on the body. So it's become very popular. So ನಾವು ಆಪ್ಷನ್ಸ್ ತೊಗೊಳಕ್ಕೆ ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ವಿಲ್ ಪಿಕ್ ಅಪ್ ವಾಟ್ ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ದ ಪೇಷಂಟ್. ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ಸ್ಲೀವ್ ರಿಸೆಕ್ಷನ್. Okay. Though bypass is one option which is there for some people. ಬಟ್ ಇವಾಗ ಈ ಬೈಪಾಸ್ ಅಂತ ಹೇಳುವಂಥದ್ದು ಅದು ಯಾರಿಗೆ ಸೂಕ್ತ ಡಾಕ್ಟ್ರೆ? ಮೊದಲು ಎಲ್ಲರೂ ಬೈಪಾಸ್ ಅಂತ ಇತ್ತು. ಈಗೇನಾಗಿ ಬೈಪಾಸ್ ಅಂತ ಇಟ್ ಹಸ್ ಮೂವ್ ಟುವರ್ಡ್ಸ್ ಸ್ಲೀವ್ ರಿಸೆಕ್ಷನ್. ಸೊ ವಿ ರಿಸರ್ವ್ ಬೈಪಾಸ್ ಫಾರ್ ಓನ್ಲಿ ಪೀಪಲ್ ಹೂ ಆರ್ ವೆರಿ ವೆರಿ ಓವರ್ ವೇಟ್ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ಸ್ ಆರ್ ಕೀಪ್ ಇಟ್ ಆಸ್ ಅ ನೆಕ್ಸ್ಟ್ ಸ್ಟೇಜ್. ಕೆಲಸ ಏನಾಗ್ತದೆ, ಒಂದು ಆಪರೇಷನ್ ಮಾಡಿ ಅದು 5-6 ವರ್ಷ ಆದ್ಮೇಲೆ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಫೈನಲಿ ವಿ ಕ್ಯಾನ್ ಆಲ್ವೇಸ್ ಡೂ ಬೈಪಾಸ್ ಅಟ್ ದ ಎಂಡ್. ಆ ರೀತಿನಲ್ಲಿ ಸೊ ಈಗ ಹೆಚ್ಚು ಬೈಪಾಸ್ ಆಸ್ ದ ಫಸ್ಟ್ ಆಪ್ಷನ್ ಹ್ಯಾಸ್ ಕಮ್ ಡೌನ್. ಓಕೆ. ಬಟ್ ಇವಾಗ ಈ ಸ್ಲೀವ್ ಅಂತ ಹೇಳುವಂತದ್ರೊಳಗೆ ಅದು ಇವಾಗ ಒಂದೇ ರೀತಿಯಲ್ಲಿ ಎಲ್ಲರಿಗೂ ಮಾಡ್ಲಾಗ್ತದ ಅಥವಾ ಅದ್ರೊಳಗೆ ಆಪ್ಷನ್ಸ್ ಅಂತ ಹೇಳಿ ಏನಾದ್ರು ಇದೆಯಾ? ಇಲ್ಲ, ಇದು ಒಂದೇ ರೀತಿ ಸ್ಟ್ಯಾಂಡರ್ಡ್. ಅಂದ್ರೆ ನಮ್ಮ ಜಠರದ ಕೆಪಾಸಿಟಿ ವಿ ರೆಡ್ಯೂಸ್ ಬೈ 80%. ಈ ಏನಿದೆ ಇದು ಈ ಆಪರೇಷನ್ಗಳನ್ನ ನಾವು ತೂತದಲ್ಲಿ ಮಾಡೋದು, ಲ್ಯಾಪ್ರೋಸ್ಕೋಪಿ ಅಂತ ಹೇಳಿ ತೂತದಲ್ಲಿ ಮಾಡೋ ಆಪರೇಷನ್ ಕಾರಣ ಅದರಲ್ಲಿ ನಾವು ವಿಲ್ ಯೂಸ್ ಲಾಟ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಸ್ಟೇಪ್ಲರ್ಸ್ ಅಂತ ಹೇಳ್ಬಿಟ್ಟು ತೂತದಲ್ಲಿ ಆಪರೇಷನ್ ಮಾಡಿ 5 ಹೋಲ್ ಅನಸ್ತೇಶದಲ್ಲಿ we will remove this 3/4 of the stomach. Okay. And so the capacity comes down, so they eat less. Okay. Even then, it is important they eat correctly. If they start eating lot of sugar items, then again there is a problem. ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಬೇರಿಯಾಟಿಕ್ ಸರ್ಜರಿ ಅಂತ ಹೇಳ್ಬೇಕಿದ್ದಾಗ ಇದೊಂದು ಬೇರಿಯಾಟಿಕ್ ಸರ್ಜರಿ ಒಂದು ಆಯ್ಕೆ ಮಾಡ್ಕೊಂಡು ಅದನ್ನ ಮಾಡಿಸ್ಕೊಂಡ್ಬಿಟ್ರೆ ಉಳಿದಿರುವಂತಹ ಸಮಸ್ಯೆಗಳು ತಾನೇ ಕಮ್ಮಿ ಆಗಿ ಹೋಗ್ಬಿಡ್ತವೆ. ಇವಾಗ ಡಯಾಬಿಟೀಸ್ಗೆ ತಗೊಳ್ಳುವಂತ ಮೆಡಿಕೇಶನ್ ತಗೊಳ್ಳುವಂತ ಅಗತ್ಯ ಇರೋದಿಲ್ಲ, ಹೈಪರ್ ಟೆನ್ಷನ್ ನಾರ್ಮಲ್ ಆಗಿ ಬರ್ತದೆ, ಅದಕ್ಕೆ ಮೆಡಿಕೇಶನ್ ತಗೊಳ್ಳುವಂತದ್ದು ಅಗತ್ಯ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂತ ರಿಸ್ಕ್ ಫ್ಯಾಕ್ಟರ್ಗಳು ಸಾಕಷ್ಟು ಕಮ್ಮಿ ಆಗೋಗ್ಬಿಡ್ತವೆ. ಈ ತರದೆಲ್ಲ ಒಂದಷ್ಟು ಮಾಹಿತಿ ಅಂತ ಹೇಳಿ ಇರ್ತದೆ. ಇದನ್ನ ಇವಾಗ ಯಾರಿಗೆ ಇದು ಅನ್ವಯ ಆಗುತ್ತೆ, ಇದರೊಳಗೆ ಎಷ್ಟು ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳುವಂಥದ್ದು ಅದು ಒಂದಷ್ಟು ಮಾಹಿತಿ ನೋಡಿ. ಶುಗರ್, ಡಯಾಬಿಟಿಸ್ ಇದೆಯಲ್ಲ, ಒಂದ್ಸಲ ಈ ಆಪರೇಷನ್ಸ್ ಮಾಡಿದ್ರೆ ಡಯಾಬಿಟಿಸ್ ಆಲ್ಮೋಸ್ಟ್ ಇನ್ಸ್ಟೆಂಟ್ಲಿ ವಿಲ್ ಡಿಸಪಿಯರ್. ಸಾಧಾರಣ ನಮಗೆ ಡಯಾಬಿಟಿಸ್ ಅಂತದ್ದು ಆಪರೇಷನ್ ಮಾಡಿ ವಿದಿನ್ ಫ್ಯೂ ಡೇಸ್ ಈ ಆಪರೇಷನ್ಸ್ ಅಲ್ಲಿ ತುಂಬಾ ಚೇಂಜಸ್ ತಗೊಳ್ತದೆ ಬಾಡಿಯಲ್ಲಿ. ಸೊ ಶುಗರ್ ಪೇಷಂಟ್ಸ್ ರಿಕ್ವೈರ್ಮೆಂಟ್ ವಿಲ್ ಕಮ್ ಡೌನ್ ಇಮಿಡಿಯೇಟ್ಲಿ. ಕೆಲವು ಸಲ ಇನ್ಸುಲಿನ್ ತಗೊಳ್ಳೋರು ದೇ ಮೇ ಗೋ ಆನ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಟ್ಯಾಬ್ಲೆಟೇ ಇಲ್ಲ, ಅಂಡ್ ಗ್ರಾಜುವಲಿ they can be cured with diabetes. Blood pressure ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ, but they may require treatment. Definitely risks for heart disease, joint pains. Even ಇನ್ನೊಂದು most important is ಈ younger women pregnancy problems ಇದ್ರೆ ಒಂದ್ಸಲ weight ಕಮ್ಮಿ ಆದ ಕೂಡಲೇ they are capable of becoming pregnant. That also has become important now. So almost all the problems will get solved with losing weight. ಬಟ್ ಇವಾಗ ಈ ಸರ್ಜರಿ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಮಾಡ್ತೀರಾ ಡಾಕ್ಟರ್? ಒಂದು ಪ್ರೊಸೀಜರ್ ಅಂತ ಹೇಳೋ ಹಾಗಿದ್ರೆ ಅದಕ್ಕೊಂದು ಸ್ವಲ್ಪ ಎಲಾಬರೇಟ್ ಆಗಿ ತಿಳ್ಕೊಳ್ಳೋ ಹಾಗಿದ್ರೆ ಆಪರೇಷನ್ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ತೀವಿ, ವಿ ಚೂಸ್ ದ ಕ್ಯಾಂಡಿಡೇಟ್. ಅಂದ್ರೆ ಅವರು ಯಾವ ಸೂಟಬಲ್ ಇದ್ರೆ ಅವ್ರನ್ನ ಕಂಪ್ಲೀಟ್ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಯಾವ ಪ್ರಾಬ್ಲಮು ಇಲ್ಲ, ಅನಸ್ತೇಶಿಯಕ್ ಫಿಟ್ನೆಸ್ ಇದೆ ಅಂತ ಆದಾಗ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ ಮಾಡಿ ಫಸ್ಟ್ ಫ್ಯೂ ಡೇಸ್ ಸ್ವಲ್ಪ ಲಿಕ್ವಿಡ್ ಡಯಟ್ ಎಲ್ಲ ಕೊಟ್ಬಿಟ್ಟು ಆಪರೇಷನ್ ದಿವಸ ಅನಸ್ತೇಶಿಯಾ, ಫುಲ್ ಅನಸ್ತೇಶಿಯಾ, ಹೊಟ್ಟೆಯಲ್ಲಿ 5 ಹೋಲ್ಸ್ ಮಾಡಿ ಅದರಲ್ಲಿ ನಾವು ಆಪರೇಷನ್ ಮಾಡ್ತೀವಿ. ಯೂಶಲಿ ಇವರೆಲ್ಲ ಪೇಷಂಟ್ಸು 2 or 3 days ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ದ ಪೇನ್ ಇಸ್ ಲೆಸ್, ನೋವು ಜಾಸ್ತಿ ಇರಲ್ಲ, ರಿಕವರಿ ಇಸ್ ಫಾಸ್ಟರ್. ಒಂದ್ಸಲ ಆಪರೇಷನ್ ಆದ್ಮೇಲೆ ದೇ ವಿಲ್ ಬಿ ಆನ್ ಕೆಲವು ಸಲ ಲಿಕ್ವಿಡ್ಸು, ಕ್ಲಿಯರ್ ಫ್ಲೂಯಿಡ್ಸ್ ಇರ್ತಾರೆ. ಆಮೇಲೆ ಗ್ರಾಜುವಲಿ ವಿತಿನ್ 3-4 weeks ದೇ ಗೆಟ್ ಬ್ಯಾಕ್ ಟು ನಾರ್ಮಲ್. ಒಂದೇ ಅಂತ ಹೇಳಿದ್ರೆ ದ ಕ್ವಾಂಟಿಟಿ, ಎಷ್ಟು ಅವ್ರು ಊಟ ಮಾಡ್ತಾರೋ ಕೆಪಾಸಿಟಿ ಬಹಳ ಕಮ್ಮಿ ಆಗುತ್ತೆ. ಈಗ ನಾವು ನಾರ್ಮಲಿ 3 ಊಟ ಮಾಡ್ತಿದ್ರೆ ಇವ್ರ ಆಪರೇಷನ್ ಆದ್ಮೇಲೆ ದೇ ನೀಡ್ ಟು ಹ್ಯಾವ್ ಮೋರ್ ಫ್ರೀಕ್ವೆಂಟ್, ಸಣ್ಣ ಅಮೌಂಟ್ ಮೋರ್ ಫ್ರೀಕ್ವೆಂಟ್. ಬಟ್ ಇವಾಗ ಈ ಪ್ರೊಸೀಜರ್ ಅಂತ ಹೇಳುವಂಥದ್ದು ಒಂದು ಸುಮಾರು ಎಷ್ಟು ಹೊತ್ತು ಬೇಕಾಗ್ಬೋದು ಡಾಕ್ಟ್ರೆ? ಇದಕ್ಕೆ ಈ ಸ್ಲೀವ್ ರಿಸೆಕ್ಷನ್ ಅಂತ ಹೇಳಿದ್ರೆ ಸಾಧಾರಣ 1 to 2 hours, 1 ಗಂಟೆಯಿಂದ 2 ಗಂಟೆ ಆಪರೇಷನ್ ಟೈಮ್ ಬೇಕಾಗುತ್ತೆ. ಕೆಲವು ಸಲ ಈ ಅನಸ್ತೇಶಿಯಾದವರು ದೇ ಟೇಕ್ ಲಿಟಲ್ ಮೋರ್ ಟೈಮ್, ಸೊ ಅಬೌಟ್ 2 hours ಅಂತ ಹೇಳ್ಬೋದು ಟೋಟಲ್. ಓಕೆ, ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟ್ರೆ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ.
ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ ಇದರೊಳಗೆ ಒಂದು ಅಪ್ಪರ್ ಲಿಮಿಟ್ ಅಂತ ಹೇಳುವಂಥದ್ದು, ವೆಯ್ಟ್ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಇಟ್ಕೊಂಡಿರ್ತೀರಾ, ಅಥವಾ ಲೋವರ್ ಲಿಮಿಟ್ ಅಂತ ಹೇಳುವಂಥದ್ದು ಲೀಸ್ಟ್ ಮಿನಿಮಮ್ ಇಷ್ಟಿರಲೇಬೇಕು ಅಂತ ಹೇಳುವಂಥದ್ದು, ಆ ಥರದ್ದೇನಾದ್ರೂ ಕಂಡೀಷನ್ ಇರ್ತದಾ? ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಡಾಕ್ಟ್ರೆ? ಎಲ್ಲ BMI ನಾವು ವೇಟ್ ಮೇಲೆ ತಗೊಳ್ಳೋದಿಲ್ಲ. BMI ಅಂತ ಹೇಳಿದ್ರೆ 30ನ ಮೇಲಿದ್ರೆ they are candidates. Below that we don't usually take them for bariatric surgery. Okay. ಮೇಲೆ ಆಗ್ಬೇಕಾದ್ರೆ ಜಾಸ್ತಿ ವೆಯ್ಟ್ ಜಾಸ್ತಿ ಆದ ಕೂಡಲೇ ನಮ್ಮ ತೊಂದರೆಗಳು ಜಾಸ್ತಿ, ಮೂವ್ಮೆಂಟ್ಸ್ ಕಷ್ಟ ಇರುತ್ತೆ. ಸೊ ವಿ ಹ್ಯಾವ್ ಟು ವೆರಿ ಕೇರ್ಫುಲ್. ಈಗ ಅನ್ಕೊಳ್ಳಿ ಒಂದು 250 ಕಿಲೋಸ್ ವೆಯ್ಟ್ ಅಂತ ಹೇಳಿದ್ರೆ ಕೆಲಸ ನಾವು ಆಪರೇಷನ್ ಥಿಯೇಟರ್ಸ್ ಎಲ್ಲ ನೋಡ್ಬೇಕಾಗ್ತದೆ. ಸೊ ಹೈಯರ್ ದ ವೇಟ್ ಮೋರ್ ದ ಪ್ರಾಬ್ಲಮ್. ದೇ ಆರ್ ಆಲ್ ಕ್ಯಾಂಡಿಡೇಟ್ಸ್ ಅಂಡ್ ದೇ ಬಿಕಮ್, ಇವರೆಲ್ಲ ಏನಾಗುತ್ತೆ, ತುಂಬಾ ಜಾಸ್ತಿ ತೂಕ ಇದ್ರೆ ಸರ್ಜಿಕಲ್ ರಿಸ್ಕ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಹೈಯರ್. ಓಕೆ, ಅಂತ ಹೇಳಿದ್ರೆ ಇವಾಗ ಯಾವ ರೀತಿಯಾದಂತ ರಿಸ್ಕ್ಗಳು ಡಾಕ್ಟ್ರೆ? ರಿಸ್ಕ್ಗಳು ಅಂದ್ರೆ ಅನಸ್ತೇಷಿಯಾ ಕೂಡ ಪ್ರಾಬ್ಲಮ್ ಆಗುತ್ತೆ. ಟೇಬಲ್ ಮೇಲೆ, ಈಗ ನಾವು ಟೇಬಲ್ ಮೇಲೆ ತುಂಬಾ ದಪ್ಪದವ್ರನ್ನ ಒಬ್ಬರು ಆಪರೇಷನ್ ಟೇಬಲ್ ಹಾಕಿದ್ರೆ ಮಲ್ಕೊಳ್ಬೇಕಾದ್ರೆ ಇಟ್ ಇಸ್ ಆಲ್ಸೋ ಪ್ರಾಬ್ಲಮ್. ಕೆಲವು ಸಲ ಅವರು ಸ್ಲಿಪ್ ಆಗ್ಬೋದು, ಚೆನ್ನಾಗಿ ಕಟ್ಟಿಡಬೇಕು, ದೆನ್ ದೇ ಕ್ಯಾನ್ ಹ್ಯಾವ್ ಸ್ಪ್ರೇನ್ಸ್. ಆಲ್ ದಿಸ್ ಪ್ರಾಬ್ಲಮ್ಸ್ ಆರ್ ದಿಸ್. ಸೊ ವಿ ನೀಡ್ ಟು ಟೇಕ್, ನಾವು ಎಲ್ಲಾ ರೀತಿಯಲ್ಲೂ ಅವ್ರನ್ನ ಜಾಗ್ರತೆಯಲ್ಲಿ ನೋಡ್ಕೊಂಡ್ಬಿಟ್ಟು ಆಪರೇಷನ್ ಟೇಬಲ್ ಅಲ್ಲಿ ವಿ ಹ್ಯಾವ್ ಟು ಪ್ಲಾನ್. ಬಟ್ ಇದರೊಳಗೆ ಸಾಮಾನ್ಯವಾಗಿ ಇರುವಂತ ಒಂದು ನಂಬಿಕೆ ಅಂತ ಹೇಳಿದ್ರೆ, ಇವಾಗ ಒಂದು ಹೊಟ್ಟೆ ಅಂತ ಹೇಳುವಂಥದ್ದು ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಸೈಜ್ ಇರಬಹುದು. ಸೊ ಅವರಿಗೆ ಇವಾಗ ಕೆಲವರು ಸಣ್ಣಕ್ಕಿರ್ತಾರೆ ಬಟ್ ತಿನ್ನೋದು ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದಾಗಿರ್ಬೋದು. ಇವಾಗ ಎಷ್ಟೋ ಜನ ಇವಾಗ ಸ್ಥೂಲಕಾಯರು ಹೇಳೋ ಹಾಗೇನೆ ನಾವು ತಿನ್ನೋದು ಬಹಳ ಕಮ್ಮಿ ತಿಂತೀವಿ, ಬಟ್ ಆದ್ರೂ ನಾವು ವಿಪರೀತವಾದಂತ ವೆಯ್ಟ್ ಗೇನ್ ಆಗಿದೆ ಅಂತ ಹೇಳುವಂಥದ್ದು ಹೆಚ್ಚಾಗಿ ನಾವು ಕೇಳ್ತಾ ಇರ್ತೀವಿ. ಸೊ ಹಾಗಾಗಿ ನಂಬಿಕೆ ಇರ್ಬೋದು ಅಂತ ಹೇಳಿದ್ರೆ, ಅವರು ದಪ್ಪಗಿದ್ದಾರೆ ಬಟ್ ಇರುವಂತದ್ದು ಅವರ ಸ್ಟೊಮಕ್ ಸೈಜು ಸಾಕಷ್ಟು ಕಮ್ಮಿನೇ ಇದೆ. ಇರುವಂತಹ ಒಂದು ಸಣ್ಣ ಪ್ರಮಾಣದ ಸ್ಟೊಮಕ್ ನೀವು ಫರ್ದರ್ ಕಮ್ಮಿ ಮಾಡಿದ್ರೆ ಇನ್ನೆಷ್ಟು ಮಟ್ಟಿಗೆ ಅದನ್ನ ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳುವಂತ ಪ್ರಶ್ನೆ ಬರ್ತಿಲ್ಲ. ನೀವು ಕರೆಕ್ಟ್ ಆಗಿ ಮಾತಾಡಿದಿರಿ. ಯಾಕಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಲ್ಲ, ಹೆಚ್ಚಾಗಿ ದಪ್ಪ ಇದ್ರು ಕೂಡ, ಈಗ ಒಂದು 35-40 ಕಿಲೋ ಅಂತ ಇಟ್ಕೊಳ್ಳಿ, ದಪ್ಪ ಇದ್ರು ಕೂಡ 35-40 ಕಿಲೋ ದೇ ಆರ್ ಹೈಯರ್, 100-120. ಸೊ ಫಸ್ಟ್ ಏನ್ ಹೇಳೋದಂದ್ರೆ, ನಾನು ಊಟನೇ ಮಾಡೋದಿಲ್ಲ ಡಾಕ್ಟ್ರೆ, ನಾನು ಜಾಸ್ತಿ ಊಟನೇ ಮಾಡೋದು. ದಿಸ್ ಇಸ್ ದ ಫಸ್ಟ್. ಹೆಚ್ಚಾಗಿ ದಪ್ಪದವ್ರು ಏನ್ ಹೇಳ್ತಾರೆ, ಅವರ ಪ್ರಕಾರ ಅವ್ರು ಊಟ ಮಾಡಲ್ಲ. ಸೊ ಏನ್ ಮಾಡ್ತಾರೆ, ಇಲ್ಲ ನಾನು ಊಟನೇ ಮಾಡಲ್ಲ ಬಟ್ ನಾನು ದಪ್ಪಾಗಿದೆ. ಸೊ ಇದರಲ್ಲಿ ಒಂದಿದೆ, ಊಟಕ್ಕೂ ದಪ್ಪ ಸೈಜಿಗೂ ಡೈರೆಕ್ಟ್ ಪ್ರಪೋರ್ಷನ್. 99% ಅಲ್ಲಿ ದಪ್ಪ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಊಟ ಜಾಸ್ತಿ ಮಾಡಿ ದಪ್ಪ ಆಗ್ಬೇಕು, ಬೇರೆ ರೀತಿನೇ ಇಲ್ಲ ಅದರಲ್ಲಿ. ಎಕ್ಸಸೈಸ್ ಅಂತ ಹೇಳಿದ್ರೆ ನಾವೆಲ್ಲ ಪ್ರೊಫೆಷನಲ್ಸ್, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಟು ಮಚ್ ಆಫ್ ಎಕ್ಸಸೈಸ್. ಸೊ ನಮ್ದೇನಂತ ಹೇಳಿದ್ರೆ ಮೇನ್ಲಿ ಫುಡ್, ಎಕ್ಸಸೈಸ್ ಇಸ್ ಲೆಸ್. ಸೊ ಮೇನ್ಲಿ ಊಟ. ಈಗ ನೋಡಿ, ಕೆಲವರೆಲ್ಲ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಏನು ತಗೊಳ್ಳಲ್ಲ. ನಾನು ಐ ರಿಮೆಂಬರ್ ಸಂಬಡಿ ಹೂ ವಾಸ್ ಈ BPOದಲ್ಲಿ ನೈಟ್ ಕೆಲಸ ಮಾಡೋರು. ಸೊ ಶಿ ವಾಸ್ ಪುಟಿಂಗ್ ಆನ್ ವೆಯ್ಟ್. ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ನಾನು ಊಟನೇ ಮಾಡಲ್ಲ. ಸೊ ಡ್ಯೂರಿಂಗ್ ದ ನೈಟ್ ಶಿಫ್ಟ್ ಶಿ ಯೂಸ್ ಟು ಹ್ಯಾವ್ 10 glasses ಆಫ್ ಲೈಮ್ ಜ್ಯೂಸ್. Each lime juice, 1 glass, contains about 200 calories. So 10 glasses ಅಂತ ಹೇಳಿದ್ರೆ more than ನಮಗೆ ದಿವಸಕ್ಕೆ 1300-1500 ಕ್ಯಾಲರೀಸ್ ಬೇಕು. ಸೊ 10 glasses ಅಲ್ಲಿ ದಿವಸದ ರಿಕ್ವೈರ್ಮೆಂಟ್ ಆಗೋಯ್ತು. ಸೊ ಈಗ ಒನ್ ಮೋರ್ ದೆನ್ ದಟ್. ಸೊ ದೆನ್ ಆನ್ ದಟ್ ಯು ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಸೊ ಕ್ಯಾಲರೀಸ್ ಆರ್ ಮೋರ್. ಸೊ ಏನಂತ ಹೇಳಿದ್ರೆ ಪರ್ಸೆಪ್ಷನ್ ಇಲ್ಲ, ನಾವ್ರಿಗೆ ಗೊತ್ತಾಗಲ್ಲ ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ. ಯು ಗೋ ಫಾರ್ ಇದೊಂದು, ಯೂಶಲಿ ಐ ಕೀಪ್ ಟೆಲಿಂಗ್ ಸಮ್ ಪೀಪಲ್, ಈ ಟ್ರಾವೆಲ್ ಮಾಡ್ತಾರಲ್ಲ ನಮ್ಮ ಆಲ್ ದಿಸ್ ಎಕ್ಸಿಕ್ಯೂಟಿವ್ಸ್ ಯು ಟ್ರಾವೆಲ್, ದೇ ಗೋ ಅಂಡ್ ಸ್ಟೇ ಇನ್ ಹೋಟೆಲ್ಸ್. ಜನರಲಿ ದರ್ ಇಸ್ ಅ ಬುಫೆ ಬ್ರೇಕ್ಫಾಸ್ಟ್ ಅಂಡ್ ಟೆಂಡೆನ್ಸಿ, ನೀವು ಕೂಡ ಹೋಗಿರ್ಬೋದು, ನಾವು ಹೋಗ್ತೀವಿ. ದ ಮೊಮೆಂಟ್ ಯು ಗೋ ಟು ಬುಫೆ ಬ್ರೇಕ್ಫಾಸ್ಟ್ ಏರಿಯಾ, ಫಸ್ಟ್ ಅಂತ ಹೇಳಿದ್ರೆ ಎಲ್ಲ ನಾವು ಒಂದು ದೋಸೆ ಇದೆ, ಆಮ್ಲೆಟ್ ಇದೆ, ದೇರ್ ಇಸ್ ಸಮ್ ಜ್ಯೂಸ್, ದೇರ್ ಇಸ್ ಸಮ್ ಇಡ್ಲಿ. ಸೊ ಯು ಟೆಂಡ್ ಟು ಸ್ಯಾಂಪಲ್ ಎವ್ರಿಥಿಂಗ್. And these sampling may be around 2500 calories at the end. Bare breakfast will take care of 1.5 days food. ಸೊ ಈ ರೀತಿ ಏನಾಗುತ್ತೆ ಅಂದ್ರೆ ಊಟದ್ದು ಗೊತ್ತಾಗಲ್ಲ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ. ಸೊ ಅಂಡರ್ಸ್ಟ್ಯಾಂಡಿಂಗ್, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಲೂಸಿಂಗ್ ವೇಟ್ ಅಂತ ಹೇಳಿದ್ರೆ. ಬಟ್ ಕೆಲವರಲ್ಲಿ ಇವಾಗ ಈ ಹಾರ್ಮೋನ್ ನಿಂದ ಇವಾಗ ಒಂದು ನಿಮ್ಗೆ ವೇಟ್ ಗೇನ್ ಆಗ್ತಿದೆ ಅಂತ ಹೇಳುವಂತ ಒಂದು ಸಂದರ್ಭ ಇದ್ರೆ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು? 1%, ಲೆಸ್ ದೆನ್ 1% ಹಾರ್ಮೋನ್ ಪ್ರಾಬ್ಲಮ್ಸ್. ಏನ್ ಮಾಡ್ತಾರೆ ಅಂದ್ರೆ ಜನರುಗಳು, ದೇ ವಾಂಟ್ ಟು ಕನೆಕ್ಟ್ ವಿತ್ ಎವ್ರಿಥಿಂಗ್. ನನಗೆ ಯಾವುದು ಸಿಸೇರಿಯನ್ ಸೆಕ್ಷನ್ ಆಪರೇಷನ್ ಆಯ್ತು, ನನ್ನ ದಪ್ಪ ಅದೇ, ಹಿಸ್ಟೆಕ್ಟಮಿ ಆಯ್ತು ದಪ್ಪ ಅದೇ, ನಾನು ಥೈರಾಯ್ಡ್ ಆಯ್ತು ನನಗೆ ದಪ್ಪ ಅದೇ. ಇದೆಲ್ಲ ಪರ್ಸೆಪ್ಷನ್. ಆಕ್ಚುಲಿ ಸ್ಪೀಕಿಂಗ್ ಹಾರ್ಮೋನ್ ರಿಲೇಟೆಡ್ ಅಥವಾ ಜೀನ್ ರಿಲೇಟೆಡ್ ಈಸ್ ಎ ವೆರಿ ಸ್ಮಾಲ್ ನಂಬರ್ ಇದೆ, ಬಟ್ ದ ಅಮೌಂಟ್ ಈಸ್ ವೆರಿ ಸ್ಮಾಲ್.
ಡ್ಯೂರಿಂಗ್ ದ ಟೆಸ್ಟ್ ವಿ ಕಮ್ ಟು ನೋ, ಬಟ್ ದೇ ಆರ್ ಲೆಸ್ ದೆನ್ 1%. 99% ಇಸ್ ಫುಡ್ ರಿಲೇಟೆಡ್. ಬಟ್ ಒಂದು ಪ್ರಮುಖವಾಗಿರುವಂತ ಒಂದು ಅಂಶ ಇದರೊಳಗೆ ಬರೋದು ಅಂತ ಹೇಳಿದ್ರೆ, ನಿಮ್ಮ ಪ್ರಾಬ್ಲಮ್ ಇರೋದು ಒಂದು ಆಹಾರ ಸೇವನೆಯಲ್ಲೇನೆ. ಹಾಗಾಗಿ ಇವಾಗ ಆಹಾರ ಸೇವನೆಗೆನೆ ಒಂದು ಅವಕಾಶ ಕೊಡದೇ ಇರುವಂತದ್ದು ಅಥವಾ ಸಾಕಷ್ಟು ನಿರ್ಬಂಧ ಹಾಕುವಂತ ಒಂದು ಪ್ರೊಸೀಜರ್ನ ಆಯ್ಕೆ ಮಾಡಿ ಅವರಿಗೆ ಕೊಟ್ಟಾಗ ಅವ್ರದ್ದು ಒಂದು ಸ್ವಲ್ಪ ಮಟ್ಟಿಗೆ ಅವರ ಜೀವನ ಅಂತ ಹೇಳುವಂಥದ್ದು ಹಿಂಸೆ ಆಗೋದಿಲ್ವಾ ಡಾಕ್ಟ್ರೆ? ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಈ ಜನರುಗಳು ಯಾರು ದಪ್ಪ ಇದ್ದಾರೋ ಅವರಿಗೆ ಫಸ್ಟ್ ನಾವು ಕೌನ್ಸಿಲ್ ಮಾಡಬೇಕು. ಏನ್ ಪ್ರಾಬ್ಲಮ್ ಏನು? ಊಟ. ಸೊ ನಾವು ಊಟ ಕಮ್ಮಿ ಮಾಡಿ ಅವರಾಗಿ ಡಯಟ್ ಮಾಡ್ತಾರೆ ಅಂತ ಆದ್ರೆ, ಕಂಟಿನ್ಯೂಸ್ ಡಯಟಿಂಗ್ ಆದ್ರೆ ದೇ ವಿಲ್ ಆಲ್ಸೋ, ಅವರು ಕೂಡ ವೆಯ್ಟ್ ಕಮ್ಮಿ ಆಗುತ್ತೆ. ಅದು ಮಾಡಕ್ ಆಗಲ್ಲ ಅಂತ ಹೇಳಿ ನಾವು ಆಪರೇಷನ್ ಮಾಡ್ತಾ ಇರೋದು. ಸೊ ಫಸ್ಟ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ರೀತಿ ನಾವು ಆಪರೇಷನ್ ಮಾಡಿದ್ರೆ ನಾವು ಊಟ ಕಮ್ಮಿ ತಿಂತೀವಿ, ನಾವು ವಿ ವಿಲ್ ಬಿಕಮ್ ಬೆಟರ್, ಹೆಲ್ತ್ ವೈಸ್ ಬೆಟರ್. ಸೊ ಇಫ್ ದೇ ಅಂಡರ್ಸ್ಟ್ಯಾಂಡ್, so it is important for me to convince them that they have to understand all these things. Generally speaking, nobody has rejected. And ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸಲ ಈ ಆಪರೇಷನ್ ಆದ್ಮೇಲೆ ವಿದಿನ್ 10-15 days ಅವರು ಊಟ ಕಮ್ಮಿ ತಿಂತಿದ್ರು ಕೂಡ ದೇ ಆರ್ ಸ್ಟ್ರಾಂಗರ್ ಅಂಡ್ ದೇ ಸ್ಟಾರ್ಟ್ ಫೀಲಿಂಗ್ ಬ್ರೈಟರ್ ಅಂಡ್ ಬೆಟರ್. ದೇ ಕ್ಯಾನ್ ಫೀಲ್ ದಟ್ ಪಾಸಿಟಿವ್ ಎನರ್ಜಿ. ಸೊ ಇಟ್ ಹೆಲ್ಪ್ಸ್. ಓಕೆ, ಬಟ್ ಇವಾಗ ಈ ಬೇರಿಯಾಟಿಕ್ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಒಂದು ರಿಸ್ಕ್ ಅಂತ ಹೇಳುವಂಥದ್ದು ಏನಾದ್ರು ಇರ್ತದ? ಇವಾಗ ಇದ್ರದ್ದು ಇವಾಗ ರಿಸಲ್ಟ್ ಅಂತ ಹೇಳುವಂಥದ್ದು ಅಥವಾ ಒಂದು ಔಟ್ಕಮ್ ಅಂತ ಹೇಳುವಂಥದ್ದು ಅದರೊಳಗೆ ಏನಾದ್ರು ವ್ಯತ್ಯಾಸ ಅಂತ ಹೇಳಿ ಆಗುವಂತ ಒಂದು ಚಾನ್ಸಸ್ ಇರ್ಬೋದಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಎನಿ ಸರ್ಜರಿ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು. ಇದರಲ್ಲಿ ನಾವೆಲ್ಲ ಟೆಸ್ಟ್ ಮಾಡಿದ್ಮೇಲೆ 1% ಆರ್ ಲೆಸ್ ದೆನ್ ದಟ್ ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್. ಕೆಲವು ಸಲ ಇನ್ನು ಈ ಆಪರೇಷನ್ಸ್ ಅಲ್ಲಿ ಈ ಬ್ಲೀಡಿಂಗ್ ಆಗ್ಬೋದು ಅಥವಾ ಲೀಕ್ ಅಂತಿದೆ, ಈ ನಾವು ಜಾಯಿನ್ ಮಾಡ್ತೀವಲ್ಲ. ದೀಸ್ ಆರ್ ಸಮ್ ಪ್ರಾಬ್ಲಮ್ಸ್ ಫಾರ್ ವಿಚ್ ವಿ ಹ್ಯಾವ್ ಟು ಟೇಕ್ ಕೇರ್, ಬಟ್ ದೇ ಆರ್ ವೆರಿ ಮೈನರ್ ಪ್ರಾಬ್ಲಮ್ಸ್ ಪ್ರೊವೈಡೆಡ್ ಆಲ್ ಕೇರ್, ಎಲ್ಲ ಕೇರ್ ತಗೊಂಡು ನಾವು ಆಪರೇಷನ್ ಮಾಡಿದ್ರೆ ದೀಸ್ ಆರ್ ಮೈನರ್ ಇಶ್ಯೂಸ್. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಈ ರೀತಿಯಾಗಿ ಒಂದೊಮ್ಮೆ ಇದನ್ನ ಒಂದು ಬೇರಿಯಾಟಿಕ್ ಸರ್ಜರಿ ಅಂತ ಹೇಳಿ ಮಾಡಿದಾದ್ಮೇಲೆ ಇದು ಲೈಫ್ ಟೈಮ್ ಅಂತ ಹೇಳುವಂಥದ್ದ, ಲೈಫ್ ಲಾಂಗ್ ಅಂತ ಹೇಳುವಂಥದ್ದ, ಅಥವಾ ಈಗ ಮತ್ತೊಮ್ಮೆ ಇವಾಗ ವೆಯ್ಟ್ ಗೇನ್ ಆಗುವಂತ ಒಂದು ಚಾನ್ಸಸ್ ಇರ್ಬೋದಾ ಡಾಕ್ಟ್ರೆ? ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೇನ್ ಈಸ್ ಊಟ. ನಾವೇನ್ ಮಾಡಿದೀವಿ, ಹೊಟ್ಟೆಯನ್ನ ಸಣ್ಣ ಮಾಡಿದೀವಿ ಊಟ ಕಮ್ಮಿ ಮಾಡಕ್ಕೆ. ಸೊ ಗ್ರಾಜುವಲಿ ಏನಾಗ್ತದೆ, ಇದು ಕೂಡ ಸ್ವಲ್ಪ ದೊಡ್ಡದಾಗ್ಬೋದು. ಆಮೇಲೆ ಏನಾಗುತ್ತಂದ್ರೆ, ಈಗ ಒಂದ್ಸಲ 1-1.5 ವರ್ಷದಲ್ಲಿ patient has lost around 40% of the weight. Somebody who is 140 kilos has come to, let us say, 80 kilos. He is very happy. So ಈ ರೀತಿ ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಕಮ್ಮಿ ಆಗೋಯ್ತು, ನಾನು ಚೆನ್ನಾಗಿದ್ದೀನಿ, ರಿಲ್ಯಾಕ್ಸೇಷನ್ ಮೇ ಸ್ಟಾರ್ಟ್. ಆಯ್ತಪ್ಪ, ಲೆಟ್ ಮಿ ಹ್ಯಾವ್ ಒನ್ ಕೋಕ್, ಲೆಟ್ ಮಿ ಹ್ಯಾವ್ ಒನ್ ಸ್ವೀಟ್. ಈ ರೀತಿ ರಿಲ್ಯಾಕ್ಸೇಷನ್ ಶುರುವಾದ ಕೂಡಲೇ then they can start putting on weight. So failures are only due to mind. So ಈ ಪೇಷಂಟ್ಸ್ ಏನು, ನಾವು ರೆಗ್ಯುಲರ್ ಆಗಿ ಅವರಿಗೆ ಕೌನ್ಸಿಲ್ ಮಾಡಬೇಕು. ರೆಗ್ಯುಲರ್ ಆಗಿ they need to understand, because ನಮಗೇನು ಲಾಂಗ್ ಟರ್ಮ್ ರಿಸಲ್ಟ್ 5 years 10 years ಆಗಬೇಕಂದ್ರೆ it depends mainly on the patients. They have to understand that food is the problem and they need to continue taking care of the food. ಓಕೆ, ಬಟ್ ಒಂದು ಫಂಡಮೆಂಟಲ್ ಕ್ವೆಶ್ಚನ್ ಡಾಕ್ಟರ್. ಇವಾಗ ಸಾಮಾನ್ಯವಾಗಿ ಇವಾಗ ಅನೇಕ ಫ್ಯಾಮಿಲಿಗಳಲ್ಲೂ ನಾವು ನೋಡೋ ಹಾಗೇನೆ ಇವಾಗ ಒಂದು ಸೇವಿಸುವಂತ ಒಂದು ಆಹಾರ ಅಂತ ಹೇಳುವಂಥದ್ದು, ಅದರದೊಂದು ಕ್ವಾಂಟಿಟಿ ಅಂತ ಹೇಳುವಂಥದ್ದು ಜನರಲ್ ಆಗಿನೇ ಸ್ವಲ್ಪ ಜಾಸ್ತಿಯಾಗಿ ಇರುವಂತ ಒಂದು ಚಾನ್ಸಸ್ ಇರಬಹುದು. ಸೊ ಕೆಲವರಲ್ಲಿ ಇವಾಗ ಒಂದು ತಿನ್ನುವಂತ ಒಂದು ಪದ್ಧತಿ ಅಂತ ಹೇಳುವಂಥದ್ದಾಗ್ಲಿ, ಇದ್ರದ್ದು ಒಂದು ಜೆನೆಟಿಕ್ ಒಂದು ಡಿಸ್ಪೊಸಿಷನ್ ಇದೆ ಅಂತ ಹೇಳುವಂಥದ್ದು ಇದ್ರೆ, ಅಂಥವರಲ್ಲಿ ಇವಾಗ ಅದನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬಹುದು? ಅವರಿಗೆ ಇವಾಗ ಒಂದು ವೆಯ್ಟ್ ಗೇನ್ ಆಗುವಂಥದ್ದು ಒಂದು ಪ್ರಕ್ರಿಯೆ, ಅದರ ಜೊತೆಗೆ ಇವಾಗ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುವಂಥದ್ದು ಅದು ಆಹಾರ ಸೇವನೆಯಲ್ಲಿ ಅದರದ್ದು ಇನ್ನೊಂದು ಪ್ರಕ್ರಿಯೆ. ಇವೆರಡನ್ನು ಹೇಗೆ ಸಮತೋಲನ ಮಾಡಬಹುದು? ಹೊಟ್ಟೆ ಒಂದ್ಸಲ ಸಣ್ಣದು ಮಾಡಿದ ಕೂಡಲೇ ಸ್ವಲ್ಪ ಕ್ವಾಂಟಿಟಿ ತಗೊಂಡ ಕೂಡಲೇ ಹೊಟ್ಟೆ ಫುಲ್. ಸೊ ದ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇನ್ ಈಟಿಂಗ್ ಸ್ಮಾಲ್ ಕ್ವಾಂಟಿಟಿ. ಈಗ ನಾವೇನ್ ಹೇಳ್ತೀವಿ, ನಮ್ಮ ಜಠರದಲ್ಲಿ 1.5 ಲೀಟರ್ ಕೆಪಾಸಿಟಿ ಇದ್ರೆ ಒಂದು ಮೃಷ್ಟಾನ್ನ ಭೋಜನ ಮಾಡಿದ್ರೆ ಫುಲ್ ಆಯ್ತು ಅಂತ ಅನ್ಕೊಂಡಿರ್ತೀವಲ್ಲ, ಇದರಲ್ಲಿ ಒಂದ್ ಸ್ವಲ್ಪ ಒಂದು ಬಿಗಿನಿಂಗ್ ಅಲ್ಲಿ ಅರ್ಧ ಅಥವಾ 1 ಇಡ್ಲಿ ತಗೊಂಡ್ರೆ ಐ ಆಮ್ ಫುಲ್, ಐ ಕಾಂಟ್ ಈಟ್ ಎನಿ ಮೋರ್. ಸೊ ಆ ರೀತಿ ಆಗ್ತದೆ. ಸೊ ದೇ ಆರ್ ಸ್ಯಾಟಿಸ್ಫೈಡ್
ಸ್ವಲ್ಪ ಊಟ ಮಾಡಿಯೇ ಸ್ಯಾಟಿಸ್ಫೈ ಆಗಿರ್ತಾರೆ ಅವರು. ಬಟ್ ಇದರೊಳಗೆ ಇವಾಗ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ ನೀವು ಡಯಟ್ ಕಂಟ್ರೋಲ್ ಮಾಡಬಹುದು, ಅದರೊಟ್ಟಿಗೆ ಇವಾಗ ಬೇರೆ ರೀತಿಯಾದಂತ ಒಂದು ಮೆಡಿಕೇಶನ್ ತಗೊಳ್ಳುವಂತ ಒಂದು ಅವಕಾಶಗಳನ್ನ ಇರ್ಬೋದಾ, ಅಥವಾ ಹಸಿವೆ ಕಡಿಮೆ ಆಗ್ಲಿಕ್ಕಾಗ್ಲಿ, ಅಥವಾ ಸೇವಿಸುವಂತ ಆಹಾರದೊಂದು ಒಂದು ಲಾಂಗಿಂಗ್ ಅಂತ ಏನಿರ್ತದೆ ಅದನ್ನ ಕಮ್ಮಿ ಮಾಡ್ಲಿಕ್ಕಾಗಿ ಏನಾದ್ರು ಮೆಡಿಕೇಶನ್ಸ್ ಇರಬಹುದಾ, ಅಥವಾ ಇವಾಗ ಬೇರೆ ಒಂದು ಕೊಬ್ಬು ಮಾತ್ರ ಇವಾಗ ಹೊರಗಡೆ ತೆಗೆದುಬಿಟ್ಟು ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಅವಕಾಶಗಳಿರ್ಬೋದಾ, ಇಂಥದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಸಾಕಷ್ಟು ಪೇಷಂಟ್ಸ್ ಪ್ರಯತ್ನ ಪಡ್ತಾನೆ ಇರ್ತಾರೆ. ಒಂದು ಸರ್ಜರಿನ ಅವಾಯ್ಡ್ ಮಾಡಕ್ಕಾದ್ರೆ ಒಳ್ಳೇದೇನ ಹೇಳುವಂತವ್ರಿಗೆ ಅಂತ ಅವಕಾಶಗಳು ನಿಜವಾಗ್ಲೂ ಇದೆಯಾ ಡಾಕ್ಟ್ರೆ? ಒಂದು ಅಂತ ಹೇಳಿದ್ರೆ ನಂಬರ್ 1 ಈಸ್ ಫುಡ್. ಈಗ ಯಾರಾದ್ರೂ ಡಯಟ್ ಮಾಡ್ತೀನಿ, ನಾವು ಕಂಟಿನ್ಯೂಸ್ಲಿ ಡಯಟ್ ಮಾಡ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಮೆಡಿಸಿನ್ಸ್ ಯಾವುದು ಸಕ್ಸಸ್ಫುಲ್ ಇಲ್ಲ. ಈಗ ತುಂಬಾ ಡ್ರಗ್ಸ್ ಇಂಟ್ರೊಡ್ಯೂಸ್ ಆಗಿದೆ, ಯಾವ ಡ್ರಗ್ಸು ಹ್ಯಾವ್ ನಾಟ್ ಕಮ್ ಇನ್ ಫೇವರ್ ಆಫ್ ಲೂಸಿಂಗ್ ವೇಟ್. ಸೊ ಅದು ಡ್ರಗ್ಸ್ ಹೋಗಿದೆ. ಇನ್ನೊಂದು ಫ್ಯಾಟ್ ಅಂತ ಹೇಳಿದ್ರೆ ಈ ಬೆರಿಯಾಟ್ರಿಕ್ ಸರ್ಜರಿಯಲ್ಲಿ ಫ್ಯಾಟ್ ರಿಮೂವಿಂಗ್ ಅಲ್ಲ. ಈ ಕೆಲವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ, ಅಬ್ಡಾಮಿನೋಪ್ಲಾಸ್ಟಿ ಅಂತದೆಲ್ಲ, ಅದು ಫ್ಯಾಟ್, ಅದು ಬೆರಿಯಾಟ್ರಿಕ್ ಸರ್ಜರಿ ಅಲ್ಲ, ಅದು ಓನ್ಲಿ ಫಾರ್ ರಿಮೂವಲ್. ಅದು ಪ್ಲಾಸ್ಟಿಕ್ ಸರ್ಜನ್. ಈ ಲೈಪೋಸಕ್ಷನ್ ಅಂಡ್ ಅಬ್ಡಾಮಿನೋಪ್ಲಾಸ್ಟಿ ಅಂತಿದೆ, ಈಗ ಕೈ ದಪ್ಪಾಗಿದೆ, ಹೊಟ್ಟೆ ದಪ್ಪಾಗಿದೆ, ದಟ್ ಈಸ್ ನಾಟ್ ಬೆರಿಯಾಟ್ರಿಕ್ ಸರ್ಜರಿ. ಅದರಲ್ಲಿ ಏನು ನಾವು ಫ್ಯಾಟ್ ಅನ್ನು ತೆಗೆದು ಬಿಡ್ತೀವಿ, ದಟ್ ಈಸ್ ಡನ್ ಬೈ ಕಾಸ್ಮೆಟಿಕ್ ಸರ್ಜನ್ಸ್. ಸೊ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ದ ಓನ್ಲಿ ಆಲ್ಟರ್ನೇಟಿವ್ ಇಸ್ ಫುಡ್, ದಟ್ ಈಸ್ ನಾನ್ ಆಪರೇಟಿವ್. ಸ್ಟ್ರಿಕ್ಟ್ ಡಯಟ್, ಲಾಂಗ್ ಟರ್ಮ್ ಅಂಡ್ ಕಂಟಿನ್ಯೂಸ್ ವಿಲ್ ಸಕ್ಸೀಡ್. ಬಟ್ ಇವ್ರಿಗೆ ಇವಾಗ ಒಂದು ಕೆಲವರಿಗೆ ವಿಪರೀತವಾದಂತಹ BMI ಇದೆ ಅಂತ ಹೇಳುವಂತ ಒಂದು ಸಂದರ್ಭದಲ್ಲೂ ಸಹ ಇವಾಗ ನೀವು ಒಂದೇ ಸಿಟ್ಟಿಂಗ್ ಅಲ್ಲಿ ಅಂತ ಹೇಳುವಂತದ್ದಾಗ್ಲಿ, ಅಥವಾ ಒಂದೇ ಪ್ರೊಸೀಜರ್ ಅಂತ ಹೇಳುವಂತದ್ರೊಳಗೆ ಆಗಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂತದ್ದ, ಅಥವಾ ಇವಾಗ ಹಂತವಾಗಿ ಇವಾಗ ಮಲ್ಟಿಪಲ್ ಸೆಷನ್ಸ್ ಅಂತ ಮಾಡುವಂತ ಅವಶ್ಯಕತೆ ಏನಾದ್ರು ಇರ್ಬೋದಾ ಡಾಕ್ಟ್ರೆ? ತುಂಬಾ ಫ್ಯಾಟ್ ಇದ್ದವರಿಗೆ ಇರ್ತದೆ. ಅದರಲ್ಲಿ ನೌ ಡೇಸ್ ದ ಬೆಸ್ಟ್ ಈಸ್ ಸ್ಲೀವ್. ನಾವು ಹೇಳಿದ್ನಲ್ಲ, ಹೊಟ್ಟೆ ಸಣ್ಣದು ಮಾಡೋದು. ಒಂದು ಸ್ಟೇಜ್ ಬಂದ ಮೇಲೆ ದೆನ್ ದೇ ಕ್ಯಾನ್ ಲುಕ್ ಫಾರ್ ಬೈಪಾಸ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಕೆಲವು ಸಲ ಈ ಗ್ಯಾಸ್ಟ್ರಿಕ್ ಬಲೂನ್ ಅಂತಿದೆ, ಅದು ಟೆಂಪರರಿ ಮೆಥಡ್. ಒಳಗೆ ಒಂದು ಟೆಂಪರರಿ ಬಲೂನ್, ಎಂಡೋಸ್ಕೋಪಿಲಿ ಬಲೂನ್ ಹಾಕಿ ಟೆಂಪರರಿ ಮೆಥಡ್. ಇಟ್ ಇಸ್ ಟೆಂಪರರಿಲಿ ಯೂಸ್ಫುಲ್ ಫಾರ್ 3-4 months. ಓಕೆ, ಫಾರ್ ಲೂಸಿಂಗ್ ವೇಟ್ ಅದೊಂದಿದೆ. So these are all the other methods what we have, but the main thing is bariatric surgery with the options. ಓಕೆ, ಬಟ್ ಇವಾಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳುವಂತದ್ದು ಇವಾಗ ಅದನ್ನ ಒಂದೇ ರೀತಿಯಲ್ಲಿ ಮಾಡಲಾಗುವಂತದ್ದ, ಅಥವಾ ಅದ್ರೊಳಗೆ ಏನಾದ್ರು ಫರ್ದರ್ ಆಪ್ಷನ್ಸ್ ಅಂತ ಏನಾದ್ರು ವೇರಿಯೇಬಲ್ಸ್ ಅಂತ ಇದೆಯಾ ಡಾಕ್ಟ್ರೆ? ಇಲ್ಲ, ಲ್ಯಾಪ್ರೋಸ್ಕೋಪಿ ಈಗ ಬೆರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ರೆ ತುಂಬಾ ವರ್ಷ ಹಿಂದೆ ಕೂಡ ಇತ್ತು ಬೆರಿಯಾಟ್ರಿಕ್ ಸರ್ಜರಿ. ಇಟ್ ವಾಸ್ ನಾಟ್ ಪಾಪ್ಯುಲರ್. ಆಗೇನಾಗ್ತಿತ್ತು, ದೊಡ್ಡ ಕಟ್, ಒನ್ ಎಂಡ್ ಟು ಒನ್ ಎಂಡ್. ಈಗ ದಪ್ಪ ಇದ್ದವರು their size is bigger, so incision will be one end to one end. Adanna it was not popular modlu. The same operations what was done some 30-40 years ago is done today with keyholes. So ಈಗ on the last 20 years ಅಲ್ಲಿ laparoscopic surgery popular ಆದ್ಮೇಲೆ this operation has become popular. So bariatric surgery is popular in the last 10-15 years because of laparoscopy. ಏನಾಗಿದೆ, ನೋವು ಕಡಿಮೆ ಆಗಿದೆ, ಬೇಗ ಡಿಸ್ಚಾರ್ಜ್ ಆಗ್ಬೋದು. ದ ಸೇಮ್ ಥಿಂಗ್ ಇಸ್ ಡನ್ ಅಂಡ್ ಸೊ ದ ರಿಕವರಿ ಇಸ್ ಬೆಟರ್, ಸೊ ಪೀಪಲ್ ಆರ್ ಹ್ಯಾಪಿ. ಸೊ ಇಟ್ಸ್ ಬಿಕಮಿಂಗ್ ಮೋರ್ ಪಾಪ್ಯುಲರ್. ಓಕೆ, ಬಟ್ ಇವಾಗ ಈ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂತ ಒಂದು ಬೇರಿಯಾಟ್ರಿಕ್ ಸರ್ಜನ್ ಅಂತ ಹೇಳಿದ್ರೆ ಅವರು ಯಾರು ಡಾಕ್ಟರ್ ಅಂತ ಹೇಳಿದ್ರೆ ಹೇಗೆ ಐಡೆಂಟಿಫೈ ಮಾಡುವಂತದ್ದು? ಸಂಬಡಿ ಯಾಗ ಲ್ಯಾಪ್ರೋಸ್ಕೋಪಿ ಎಕ್ಸ್ಪೀರಿಯನ್ಸ್ ಇರಬೇಕು, ಆಮೇಲೆ ಬೆರಿಯಾಟ್ರಿಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಲ್ಯಾಪ್ರೋಸ್ಕೋಪಿ ಎಕ್ಸ್ಪೀರಿಯನ್ಸ್ ಇದ್ದವರು bariatric surgery experience, then they become first a surgeon, laparoscopy and bariatric surgery. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು, ಅಂಡ್ ಆಲ್ಸೋ ಯು ನೀಡ್ ಎ ಟೀಮ್. ನಿಮಗೆ ಯು ನೀಡ್ ಒನ್ ಫಿಸಿಷಿಯನ್, ಎಂಡೋಕ್ರೈನಾಲಜಿ, ನ್ಯೂಟ್ರಿಷನ್, ಕೌನ್ಸಿಲಿಂಗ್ ಎಲ್ಲ ಒಂದು ಗ್ರೂಪ್ ಬೇಕು. ಇಟ್ ಈಸ್ ನಾಟ್ ಓನ್ಲಿ ಸರ್ಜರಿ, ಯು ನೀಡ್ ಎ ಟೀಮ್ ಆಫ್ ಪೀಪಲ್ ಹೂ ಕ್ಯಾನ್ ಹೆಲ್ಪ್ the patients. ಬಟ್ ಒಂದು ನಾವು ಕೆಲವೊಂದು ಸ್ಟೋರಿಗಳು, ಭಯಾನಕವಾದಂತಹ ಸ್ಟೋರಿಗಳು ಸಾಮಾನ್ಯವಾಗಿ ನಾವು ಬೇರಿಯಾಟ್ರಿಕ್ ಸರ್ಜರಿಗೆ ಸಂಬಂಧಪಟ್ಟಂಗೆ ಕೇಳಿರೋದು ಅಂತ ಹೇಳಿದ್ರೆ, ನೀವು ಎಷ್ಟು ಸುಲಭದಲ್ಲಿ ಅವ್ರನ್ನ ಒಪ್ಪಿಸಿ ಎಷ್ಟು ಸುಲಭದಲ್ಲಿ ಸರ್ಜರಿ ಮಾಡ್ತಿರೋ ಅಷ್ಟೇ ಕಷ್ಟಕರವಾಗಿ ಅದನ್ನು ಪೋಸ್ಟ್ ಸರ್ಜರಿ ಅವರ ಲೈಫ್ ಸ್ಟೈಲ್ ಅನ್ನ ಒಂದು ನಾರ್ಮಲ್ಸಿಗೆ ತರಿಸ್ಕೊಳ್ಳೋದ್ರಿಗೆ ಸಾಕಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಒಂದು ಮಾನಸಿಕವಾಗಿ ವಿಪರೀತವಾದಂತಹ ಒತ್ತಡ ಇರ್ತದೆ, ಅವರಿಗೆ ಸಾಕಷ್ಟು ತಳಮಳಕ್ಕೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು. ಇದು ಎಲ್ಲರಲ್ಲೂ ಕಾಣುವಂಥದ್ದು ಅಥವಾ ಕೆಲವರಲ್ಲಿ ಕಾಣುವಂಥದ್ದು? ಇದು ಯಾರಲ್ಲೂ ಕಾಣಲ್ಲ. ಯಾರಲ್ಲೂ ಕೇಳಿದ್ರೆ ಎಲ್ಲ ಸರಿ ಹೋದ್ರೆ ಅವರ ಎಂಥ್ಯೂಸಿಯಾಸಮ್ ಇದೆಲ್ಲ. ಈಗ ಬರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬ ದಪ್ಪದವರು ಅವರು ಮನ್ಸ್ ಮಾಡಿ ಬಂದಿದ್ದಾರೆ ನನಗೆ ವೇಟ್ ಕಡಿಮೆ ಮಾಡಬೇಕು ಅಂತ ಹೇಳಿ. ಫಸ್ಟ್ ಏನು ಅಂತ ಹೇಳಿದ್ರೆ ಈ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಹಸ್ಬೆಂಡ್, ವೈಫ್, ಚಿಲ್ಡ್ರನ್, ಪೇರೆಂಟ್ಸ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈಗ
ಈಗ ದಪ್ಪದವರು ಡಿಸೈಡ್ ಮಾಡಿದ್ದಾರೆ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ಆಕ್ಚುಲಿ ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ 10-15 ಡೇಸ್ ಯು ಕ್ಯಾನ್ ಸಿ ದ ಎಕ್ಸೈಟ್ಮೆಂಟ್ ಅಂಡ್ ಚೇಂಜ್ ಇನ್ ಪರ್ಸನಾಲಿಟಿ, ಕಂಪ್ಲೀಟ್ ಪರ್ಸನಾಲಿಟಿ ಚೇಂಜ್. ನಾನು ಇಲ್ಲಿವರೆಗೆ ಐ ಹ್ಯಾವ್ ನಾಟ್ ಸೀನ್ ಪೇಷಂಟ್ಸ್ ಹು ಆರ್ ಅನ್ಹ್ಯಾಪಿ ಆಫ್ಟರ್ ದಟ್. ದೇ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ದೇ ಆರ್ ಡೂಯಿಂಗ್. ಸೊ ದಿಸ್ ಇಸ್ ಐ ಥಿಂಕ್ ದಟ್ ಇಸ್ ರಾಂಗ್. ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಕೆಲಸ ಏನಾಗುತ್ತೆ, ಯು ಹಿಯರ್ ಇನ್ ಪೇಪರ್ ಸಮ್ ಪ್ರಾಬ್ಲಮ್ಸ್, ಕೆಲಸ ಕಾಂಪ್ಲಿಕೇಶನ್ಸ್ ಹೇಳಿದಲ್ಲ 1% or something, ಹಾಗೇನಾದ್ರೂ ಆಗಿದ್ರೆ ದೆನ್ ಇಟ್ಸ್ ಡಿಫ್ರೆಂಟ್. ಓಕೆ, ಬಟ್ ಇವಾಗ ಈ ಸರ್ಜರಿ ಅಂತ ಹೇಳುವಂತದ್ದನ್ನೇ ಅದು ಒಂದು ಪೇನ್ಫುಲ್ ಪ್ರೊಸೀಜರ್ ಆಗಿರ್ತದ ಅಥವಾ ನೋವು ಅಂತ ಹೇಳುವಂತದ್ದು ಇರ್ತದ? ಎಷ್ಟು ದಿನಗಳು ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ನಾರ್ಮಲ್ಸಿಗೆ ಬರೋದಕ್ಕೆ ಡಾಕ್ಟ್ರೆ? ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಅನಸ್ತೇಷಿಯಾ ಟೈಮಲ್ಲಿ ಯಾರಿಗೂ ನೋವಾಗಲ್ಲ. ಆಪರೇಷನ್ ಟೈಮಲ್ಲಿ ಈಗ ಡೇ 1 ಆಪರೇಷನ್ ದಿವಸ ಅಥವಾ ಆಪರೇಷನ್ ನೆಕ್ಸ್ಟ್ ಡೇ ಆನಂದ್ 2 ದಿವಸದಲ್ಲಿ ದೇ ಆರ್ ರೆಡಿ ಫಾರ್ ಡಿಸ್ಚಾರ್ಜ್. ಓಡಾಡ್ತಾ ಇರ್ತಾರೆ. ಸಾಯಂಕಾಲ ನೋವಿಗೆ ನಾವು ಮಾತ್ರೆಗಳು ಕೊಡ್ತೀವಿ. ಲಿಕ್ವಿಡ್ ಇಂಟೇಕ್ ವಿಲ್ ಬಿ ದೇರ್, ಲಿಮಿಟೆಡ್ ಇಂಟೇಕ್, ಬಟ್ ಮೂವ್ಮೆಂಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇನ್ಫ್ಯಾಕ್ಟ್ ನನಗೆ ಕೇಳಿದ್ರೆ ಪೇನ್ ಇಸ್ ನಾಟ್ ಮಚ್, ಪೇನ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಡಾಕ್ಟರ್, ಇವಾಗ ಒಂದು ಸಾಮಾನ್ಯವಾಗಿ ಇವಾಗ ಅನೇಕ ಜನಗಳಿಗೆ ಈ ತರದೊಂದು ಒಬೆಸಿಟಿ ಪ್ರಾಬ್ಲಮ್ ಇದೆ. ನೀವು ಹೇಳಿದಾಗನೆ BMI ಅಂತ ಹೇಳುವಂಥದ್ದು ಸ್ವಲ್ಪ ಅತಿಯಾಗನೆ ಇರುವಂತದ್ದು ಇರ್ತದೆ. ಕೆಲವರಿಗೆ ಇವಾಗ ಅದನ್ನ ಸೂಕ್ತವಾಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರಬಹುದು. ಬಟ್ ಬ್ಯಾರಿಯಾಟ್ರಿಕ್ ಸರ್ಜರಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದನ್ನ ಇವಾಗ ಬ್ಯಾರಿಯಾಟ್ರಿಕ್ ಸರ್ಜರಿಗೆ ಮಾಡ್ಕೋಬಹುದಾ ಇಲ್ವಾ ಅಂತ ಹೇಳಿ ಇವಾಗ ತಮ್ಮನ್ನೊಂದು ಕೇಳಬೇಕು ಹಾಗಿದ್ರೆ ಅದನ್ನ ನೇರವಾಗೇನೆ ಬರಬಹುದಾ? ಅದಕ್ಕೆ ಮೆಡಿಕಲ್ ರೆಕಾರ್ಡ್ಸ್ ಅಂತ ಹೇಳಿ ಏನಾದ್ರು ತಗೊಂಡ್ಬರ್ಬೇಕಾಗ್ತದ? ರೆಕಮೆಂಡೇಶನ್ ಅಂತ ಹೇಳಿ ಬರಬೇಕಾಗ್ತದ? ಯಾವ ರೀತಿ ಗೈಡ್ ಮಾಡ್ತಿರೋ ಡಾಕ್ಟ್ರೆ? ಇಲ್ಲ, ಅವ್ರು ಬಂದ್ರೆ ನಾವು ಮಾತಾಡಿ ಡಿಸ್ಕಸ್ ಮಾಡಿ ಅವರ ಸಿಚುವೇಶನ್ ಏನಿದೆ, ಏನ್ ಪ್ರಾಬ್ಲಮ್ ಇದೆ, ಯಾಕಾಗಿದೆ ಅಂತ ನೋಡ್ಕೊಂಡು ದೆನ್ ಗೈಡ್ ಮಾಡ್ಬೋದು. ಆಕ್ಚುಲಿ ಮೋರ್ ದೆನ್ ಮೆಡಿಕಲ್ ರೆಕಾರ್ಡ್ಸ್ ಇವರಿಗೆಲ್ಲ ದಿಸ್ ಇಸ್ 1-to-1 ಡಿಸ್ಕಷನ್. ಯಾಕಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಕೌನ್ಸಿಲಿಂಗ್. ಯಾಕೆ ದಪ್ಪ ಆಗಿದ್ದಾರೆ ಅಂತ ಅವ್ರು ಫಸ್ಟ್ ಕಂಡುಹಿಡಬೇಕು. ದಟ್ ಇಸ್ ಫುಡ್. ದೆನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅವರಿಗೆ ಫುಡ್ ಅನ್ನ. ದೆನ್ we can convince them. But records alli there is nothing to do in the records, because records alli dappa idre enaguttade, alla records may be normal, but main thing is talking to them. ಖಂಡಿತವಾಗ್ಲೂ all these patients require a lot of talking to understand. ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ ಡಾಕ್ಟ್ರೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇನ್ನ ಒಂದು ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇಂಥ ಒಂದು ಡಿಸಿಷನ್ ತಗೊಂಡು ಕಷ್ಟಪಟ್ಟು ಒಂದು ಬೇರಿಯಾಟಿಕ್ ಸರ್ಜರಿ ಅಂತ ಹೇಳಿ ಮಾಡಿಸ್ಕೊಂಡು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟು ಅದಕ್ಕೊಂದು ಹೊಟ್ಟೆ ಸೈಜ್ ಅನ್ನು ಕಮ್ಮಿ ಮಾಡಿಕೊಂಡು ಸೇವಿಸುವಂತ ಒಂದು ಆಹಾರವನ್ನು ಕಮ್ಮಿ ಮಾಡ್ಕೊಂಡು ಎಲ್ಲ ಮಾಡಿದಾದ್ಮೇಲೂ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಮತ್ತೆ ನಾನು ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕು, ಮತ್ತೆ ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಡಯಟ್ ಕಂಟ್ರೋಲ್ ಮಾಡಬೇಕು, ಇದು ಮೊದಲಿಗಿಂತ ಹೆಚ್ಚಿನ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ತಲುಪುಟ್ನಲ್ಲ ಅಂತ ಹೇಳುವಂಥದ್ದು ಮನೋಭಾವ ಇರ್ಬೋದು. ಇಂತಹ ಪೇಷಂಟ್ಸ್ಗಳಿಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ನೋಡಿ, ಏನಾಗ್ತದೆ ಅಂತ ಹೇಳಿದ್ರೆ, ಈ ಆಪರೇಷನ್ ಮಾಡಿದ್ಮೇಲೆ ನಂಬರ್ 1 ಈ ಕೆಪಾಸಿಟಿ ಇದೆ ಅಲ್ಲ, ಕ್ವಾಂಟಿಟಿ ಟು ಈಟ್ ಈಸ್ ರೆಡ್ಯೂಸ್ಡ್. ಸೊ ಏನಾಗುತ್ತೆ, ಅವ್ರು ಸ್ವಲ್ಪ ಊಟದಲ್ಲಿ ಅವ್ರು ಫುಲ್ ಆಗ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ವೇಟ್ ಲಾಸ್ ಆಗ್ತಾ ಬರ್ತದೆ. ಸೊ ದೇರ್ ಇಸ್ ಅವ್ರ ಪ್ರಕಾರ ಅವರಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಲ್ಲ. ಎಕ್ಸಸೈಸ್ ನಾವು ಹೇಳೋದು ಸ್ವಲ್ಪ ಮಸಲ್ಸ್ ಎಲ್ಲ ಟೋನ್ ಅಪ್ ಮಾಡಬೇಕಾಗ್ತದೆ. ಈಗ ತುಂಬಾ ದಪ್ಪ ಇದ್ದವರು ನ್ಯಾಚುರಲಿ ಸ್ಕಿನ್ ಮೇ ಬಿಕಮ್ ಲೂಸ್ ವಿತಿನ್ 2-3 years. ಬಟ್ ಇವರು ಸ್ವಲ್ಪ ಎಕ್ಸಸೈಸ್, ಒಂದು ಅರ್ಧ ಗಂಟೆ 3/4 ಗಂಟೆ ಎಕ್ಸಸೈಸ್ ಮಾಡ್ತಾರೆ ಅಂತ ಆದ್ರೆ ದೇ ವಿಲ್ ಟೋನ್ ಅಪ್ ದ ಮಸಲ್ಸ್. ಈ ಲೂಸ್ ಸ್ಕಿನ್ ಒಂದು 2-3 ವರ್ಷದಲ್ಲಿ ಅದನ್ನ ತನ್ನಷ್ಟಾನೆ ಡಿಸಿಪೇರ್ ಆಗ್ಬೋದು. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ದಪ್ಪ ಕಡಿಮೆ ಮಾಡ್ಬೇಕು ಅಂದ್ರೆ ನಂಬರ್ 1 ಚೇಂಜ್ ಇನ್ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಇನ್ನೊಂದು ಚೇಂಜ್ ಮಾಡಬೇಕು. ಈಟಿಂಗ್ ಹ್ಯಾಬಿಟ್ಸ್, some physical activity habits. So overall it is change, mental change and physical change in outlook to life, and they become completely different. So ಯಾವಾಗ ಇದನ್ನ ನಾವು ಫಾಲೋ ಮಾಡೋದಿಲ್ವೋ it can go back. ಸೊ ಇನಿಷಿಯಲಿ ಏನಾಗಿದೆ, ನಮ್ಮ ಆಪರೇಷನ್ ಇಂದ ಕ್ವಾಂಟಿಟಿ ತಗೊಳ್ಳೋದು ಕಮ್ಮಿ ಆಗಿದೆ. ಸೊ ವೇಟ್ ವಿಲ್ ಡೆಫಿನೆಟ್ಲಿ ಕಮ್ ಡೌನ್. ನೆಕ್ಸ್ಟ್ ಇಸ್ ದೇರ್ ಓನ್ ಮೆಂಟಲ್ ಮೇಕಪ್ ಟು ಕಂಟ್ರೋಲ್ ದೆಮ್ಸೆಲ್ಸ್. ಓಕೆ, ಬಟ್ ಇವಾಗ ಇದ್ರೊಳಗೆ ಇವಾಗ ನಿಮ್ಮ ಒಂದು ಪೇಷಂಟ್ಸ್ಗಳು ಅಂತ ಹೇಳುವಂಥದ್ರೊಳಗೆ ನೀವು ಯಾವ ರೀತಿಯಾದಂತಹ ಪೇಷಂಟ್ಸ್ಗಳಿಗೆ ಸಾಮಾನ್ಯವಾಗಿ ನೀವು ಮಾಡ್ತೀರಾ ಡಾಕ್ಟರ್? ಅಂದ್ರೆ ಹೆಚ್ಚಿನ ಪ್ರಮಾಣದ ಈ ತರ ಬೇರಿಯಾಟಿಕ್ ಸರ್ಜರಿನ ಆಯ್ಕೆ ಮಾಡ್ಕೊಳ್ಳುವಂಥವ್ರು ಯಾವ ರೀತಿಯಲ್ಲಿ ಇರ್ತಾರೆ ಡಾಕ್ಟರ್? ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಪೇಷಂಟ್ಸ್ ನೋಡಿದಾಗ ನಾನು ಫಸ್ಟ್ ಏನ್ ಪ್ರಾಬ್ಲಮ್ ಅಂತ ಐ ಹ್ಯಾವ್ ಟು ಫೈಂಡ್ ಔಟ್. ಮೇನ್ ಪ್ರಾಬ್ಲಮ್ ಇಸ್ ಫುಡ್, ಬಟ್ ನನಗೆ
ನಮ್ಮ ಪೇಷಂಟ್ಸ್ ಅಂಡರ್ಸ್ಟ್ಯಾಂಡ್ ಆಗಬೇಕು ನನಗೆ ಊಟದಿಂದಲೇ ತೊಂದರೆ ಆಗಿರೋದು ಅಂತ ಹೇಳಿ. ಒನ್ಸ್ ದೇ ಅಂಡರ್ಸ್ಟ್ಯಾಂಡ್, ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಆಪರೇಷನ್ ಮಾಡಿದ್ಮೇಲೆ ಊಟ ಕಮ್ಮಿ ಆಗ್ತದೆ, ಸೊ ದೇ ಆರ್ ಗೋಯಿಂಗ್ ಟು ಲೂಸ್ ವೆಯ್ಟ್, ಅಂಡ್ ಅದನ್ನ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಥಿಂಗ್ ಇಸ್ ನಮಗೆ ಸಕ್ಸಸ್ ಬೇಕು ಅಂತ ಆದ್ರೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಲಾಂಗ್ ಟರ್ಮ್ ಅಲ್ಲಿ ದೇ ಹ್ಯಾವ್ ಟು ಚೇಂಜ್ ದ ಹ್ಯಾಬಿಟ್ ಈಟಿಂಗ್ ಶುಗರ್ಸ್. Sugar is in fact, I must say, the biggest culprit is sugar. And sugar, bella and jenu all are same. ಅದರಲ್ಲಿ ಈಗ ನಾನು ಸಕ್ಕರೆ ತಗೊಳ್ಳಿಲ್ಲ, ಜೇನು ತಗೊಳ್ತೀನಿ, ಜೇನು ತಗೊಳ್ಳಿ ಬೆಲ್ಲ, ಅದೆಲ್ಲ ಆಲ್ ಡಿಫ್ರೆಂಟ್. ಅಟ್ ದ ಎಂಡ್ ಸಕ್ಕರೆ, ಬೆಲ್ಲ, ಜೇನು ಆರ್ ಆಲ್ ಸೇಮ್. ಇಟ್ ಈಸ್ ಬೆಟರ್ ಟು ಸ್ಟಾಪ್ ದಿಸ್, ನಂಬರ್ ಒನ್. ಸೊ ಈಗೇನು ನಾವು ಕಾಫಿ ಟೀ ಕುಡಿತೀವಿ, 2 spoons 3 spoons sugar. Better to remove that sugar because unnecessary calories. Sugar free ತಗೋಬಹುದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. Then you have juice. ಯಾವ ಜ್ಯೂಸ್ ತಗೊಂಡ್ರು ಕೂಡ there is sugar in juice. ಈಗ you get no added sugar, but ಈ ಒಂದು ಗ್ಲಾಸ್ ನಮಗೆ ಆರೆಂಜ್ ಜ್ಯೂಸ್ ಬೇಕು ಅಂತ ಹೇಳಿದ್ರೆ 4 oranges have to be crushed. So it's better to eat 1 orange instead of having 4 oranges. So all these sweets. So there are a lot of things. ಈ ಕಂಪನೀಸ್ ಅಲ್ಲಿ ನೀವು ತಗೊಂಡ್ರೆ, ಈ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಆನ್ ಎ ಡೈಲಿ ಬೇಸಿಸ್ ದೆರ್ ವಿಲ್ ಬಿ ಸಮ್ ಪಾರ್ಟಿ. ಸೊ ಈಗ ನೋಡಿ, ನಾವು ಮೊದಲೆಲ್ಲ ಕನ್ನಡದಲ್ಲಿ ಸ್ವೀಟು ಖಾರ ಕಾಫಿ ಅಂತ ಹೇಳಿದ್ವಿ, ಪಾರ್ಟಿ ಅಂತ ಹೇಳಿದ್ರೆ ಸ್ವೀಟು ಖಾರ. ಸೊ ಇಲ್ಲೇನಾಗುತ್ತೆ ಪಾರ್ಟೀಸ್ ಅಲ್ಲಿ, ಯು ಹ್ಯಾವ್ ಚಿಪ್ಸ್, ಯು ಹ್ಯಾವ್ ಕೋಕ್, ಯು ಹ್ಯಾವ್ ಕೇಕ್. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್, ಈಸಿ ಅವೈಲಬಿಲಿಟಿ. ಒಂದು ಪಾರ್ಟಿ ಮಾಡ್ಬೇಕಪ್ಪ 10 ಜನರಿಗೆ, ಚಿಪ್ಸ್ ಕೊಡು, ಕೋಕ್ ತಾ ಅಂಡ್ ಕೇಕ್. The whole thing is about 600-700 calories. So without knowledge people are eating. So these are all the culprits. ಬಟ್ ಇದ್ರೊಳಗೆ ನಿಮ್ಮ ಒಂದು ಬೆಸ್ಟ್ ಪೇಷಂಟ್ ಅಂತ ಹೇಳೋ ಹಾಗಿದ್ರೆ ನೀವು ಯಾರನ್ನ ಒಂದು ಒಳ್ಳೆ ಬೆಸ್ಟ್ ಪೇಷಂಟ್ ಅಂತ ನೀವು ಹೇಳ್ಬೋದು ಡಾಕ್ಟ್ರೆ? ತುಂಬಾ ಜನ ಇದ್ದಾರೆ. ಈಗ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಪೇಷಂಟ್ಸ್ ಹೂ ಆರ್ ಸ್ಟಾಂಚ್. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ದೀಸ್ ಪೀಪಲ್ ವರ್, ಸಮ್ ಆಫ್ ದಮ್ ವರ್ ವೆರಿ ಡಿಪ್ರೆಸ್ಡ್. ಡಿಪ್ರೆಸ್ಡ್ ಅಂತ ಹೇಳಿದ್ರೆ, ಡಿಪ್ರೆಸ್ಡ್ ಬಿಕಾಸ್ ಆಫ್ ದರ್ ಸೈಜ್, ದೇ ಕೆನಾಟ್ ಮೂವ್. ಡಿಪ್ರೆಷನ್ ಬಿಕಾಸ್ ಆಫ್ ಫ್ಯಾಮಿಲಿ ಲೈಫ್, ಬಿಕಾಸ್ ನ್ಯಾಚುರಲಿ ಯು ಫೈಂಡ್ ವೆನ್ ಸಂಬಡಿ ಈಸ್ ಬಿಗ್, ದೇರ್ ಫ್ಯಾಮಿಲಿ ಲೈಫ್ ಗೆಟ್ ಸ್ಪಾಯಿಲ್ಡ್. ಆನ್ ಟಾಪ್ ಆಫ್ ಇಟ್ ಇವೇನ್ ಮಾಡ್ತಾರೆ, ಒಂದ್ಸಲ ನಾನು ಜಾಸ್ತಿ ಆಗಿದ್ದೇನೆ ಅಂತ ಹೇಳಿದ ಕೂಡಲೇ ದೇ ಸ್ಟಾರ್ಟ್ ಈಟಿಂಗ್ ಮೋರ್. ಏನಿದ್ರು ನಾನು ದಪ್ಪ ಇದ್ದೇನೆ, ವಾಟ್ ಎಲ್ಸ್ ಟು ಡೂ, ಈಟ್. And then generally surrounding people will make comments which they can understand, but they cannot do anything. So in the patients, when they start losing weight, the whole life changes. They are willing to do more. The moment ಅವ್ರಿಗೆ ಏನಂತ ಹೇಳಿದ್ರೆ, ನಾನು ಯಾವಾಗ ಕಡಿಮೆ ಆಗ್ತೇನೆ ಅಂತ ಗೊತ್ತಾಗ್ತಾ ಇದೆಯೋ, they start realizing in 3 months time somebody has lost 15 kilos. So they start feeling, oh, ಇದು ವರ್ಕ್ ಆಗ್ತಾ ಇದೆ, and the excitement is more. And ಇವರೆಲ್ಲ ಏನ್ ಮಾಡ್ತಾರೆ, ಹೆಚ್ಚಾಗಿ they also start doing more things. They become careful. Many of my patients have become very good nutritionists. They can teach people. I am learning from them. ಏನೇನು ತಿನ್ಬೇಕು, ಏನೇನು ತಿನ್ಬಾರ್ದು, ಹೇಗೆ ಊಟ ಮಾಡಬೇಕು, ಹೇಗೆ ಊಟ ಮಾಡಬಾರ್ದು. You leave it to me, I will go and help somebody to organize the kitchen. ಏನೇನು ತಗೋಬೇಕು, ಏನೇನು ಮಾಡೋದು. ಅಂದ್ರೆ they are so enthusiastic to help. ನಾವೇನ್ ಮಾಡ್ತೀವಿ ಅಂದ್ರೆ, ಐ ಆಮ್ ಆಲ್ಸೋ ಡೂಯಿಂಗ್ ಸಮ್ ಒನ್ಸ್ ಇನ್ 3-4 months we do a patient support meetings. So I get them together and so we discuss. So I learn, because each one will explain what has to be done. And it is important to motivate each other, otherwise suddenly they can lapse. Motivate ಆಗ್ತಾ ಇರಬೇಕು throughout life. They need to be motivated about food and doing some activities. ಬಟ್ ಡಾಕ್ಟರ್, ಇವಾಗ ಒಂದು ಒಬೆಸಿಟಿ ಅಂತ ಹೇಳುವಂಥದ್ದು ಮತ್ತೆ ಈ ರೀತಿಯಾಗಿ ಇವಾಗ ವಿಪರೀತವಾದಂಥ ಒಬೆಸಿಟಿ ಅಂತ ಹೇಳುವಂಥದ್ದು ಇವಾಗ ಚಿಕ್ಕ ಮಕ್ಕಳಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಹಾಗಾಗಿ ಇವಾಗ ಮಕ್ಕಳು ಅಂತ ಹೇಳಬೇಕಿದ್ದಾಗ ಅವರಲ್ಲಿ ಇವಾಗ ಎಷ್ಟು ಮಟ್ಟಿಗೆ ಇವಾಗ ಈ ತರದೊಂದು ಸರ್ಜರಿ ಇಲ್ದಿರ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯತೆ ಇದೆ, ಅಥವಾ ಕೆಲವೊಂದು ಬಾರಿ ಇವಾಗ ಅವರಲ್ಲಿ ಆಯ್ಕೆ ಆಗಿದೆ ಅಥವಾ ಅವರಲ್ಲಿ ಇವಾಗ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅವ್ರುಗಳದ್ದು ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂತ ಒಂದು ಅವಕಾಶಗಳು ಇರ್ತದ ಡಾಕ್ಟ್ರೆ? ನೋಡಿ, ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸೊಸೈಟಿಯಲ್ಲಿ ದೇರ್ ಇಸ್ ಎ ಚೇಂಜ್ ಇನ್ ದ ಅಪ್ರೋಚ್. ಫಸ್ಟು ಲಾಟ್ ಆಫ್ ವಿಡಿಯೋಸ್, ಟೆಲಿವಿಷನ್, ಗೇಮ್ಸ್ ಕಮ್ಮಿ ಆಗಿದೆ, ಮಕ್ಕಳು ಮನೇಲಿ ಕೂತ್ಕೊಳ್ತಾರೆ. ಸೊ ಪೇರೆಂಟ್ಸ್ ಆರ್ ಬಿಸಿ, ದೇ ಡೋಂಟ್ ಮೈಂಡ್ ಸ್ವಿಚಿಂಗ್ ಆನ್ ದ ಟೆಲಿವಿಷನ್ ಆನ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಆಗಲಿ, ಬಿಕಾಸ್ ದೇ ಕ್ಯಾನ್ ಡೂ ಸಮಥಿಂಗ್. ಸೊ ದಿಸ್ ಇಸ್ ಸ್ಟಾರ್ಟೆಡ್, ನಾಟ್ ಲೈಕ್ ಗೋಯಿಂಗ್ ಔಟ್ ಅಂಡ್ ಪ್ಲೇಯಿಂಗ್. ಇನ್ನೊಂದು ಈಟಿಂಗ್ ಹ್ಯಾಬಿಟ್ಸ್. ಯು ಹ್ಯಾವ್ ಗಾಟ್ ಲಾಟ್ ಆಫ್ ಥಿಂಗ್ಸ್ ಅವೈಲಬಲ್, ಲೈಕ್ ಐ ಸೆಡ್ ಚಿಪ್ಸ್, ಬರ್ಗರ್ಸ್, ಕೋಕ್, ಇದೆಲ್ಲ ಆಗ್ಬಿಟ್ಟು ಮಕ್ಕಳು
ದ ಜುವೆನೈಲ್ ಒಬೆಸಿಟಿ ಅಂದ್ರೆ ಸಣ್ಣ ಮಕ್ಕಳಲ್ಲೇ ದಪ್ಪ ಆಗುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಈಗ. ಸೊ ಇದರಲ್ಲಿ ಏನಾಗಬೇಕು, ಫಸ್ಟ್ ಮದರ್ಸ್ ಹ್ಯಾವ್ ಟು ಬಿ ಎಜುಕೇಟೆಡ್. ಎಜುಕೇಶನ್ ಆಫ್ ಪೇರೆಂಟ್ಸ್, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫುಡ್ ಕಂಟ್ರೋಲ್ ಇಸ್ ರಿಕ್ವೈರ್ಡ್. ಇದನ್ನ ದಪ್ಪ ಇನ್ನೂ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ಕಮ್ಸ್ ಟು ಈವನ್ ಟು ದ ಎಕ್ಸ್ಟೆಂಟ್ ಆಫ್ ಸರ್ಜರಿ, ಟೆಲಿಂಗ್ ದೆಮ್. ಅಂಡ್ ಮಕ್ಕಳಲ್ಲಿ ಬಹಳ ಕಷ್ಟ ಇದೆ ಬಿಕಾಸ್ ಕೌನ್ಸಿಲಿಂಗ್ ಇಸ್ ಡಿಫಿಕಲ್ಟ್. They are not like grown-up people. We need to understand. You cannot counsel so easily. But it is better that the parents are educated, parents understand, and ondsala dappa ಆಗ್ತಿದ್ದಾರೆ ಅಂದ ಕೂಡಲೇ they have to start looking at their diet, food quantity, ಏನ್ ತಗೊಳ್ತಾರೆ, ಸ್ವಲ್ಪ restrictions ಎಲ್ಲ ಶುರು ಮಾಡಬೇಕು. So what is required is prevention. More than when it comes to treatment is same as adults. But it is difficult because children have to understand what is going to be done. ಸೊ ಹಾಗಾಗಿ ಸಾಧಾರಣವಾಗಿ ನೀವು ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ? No, we do, but after long discussions and planning, because you have to discuss, plan, and many times parents are not agreeable. Parents may think that dappa idane, roly poly my son, he is looking very nice, so they are not interested. So they need to be educated. But ಕೆಲವು ಸಲ ಬರ್ತಾರೆ ತುಂಬಾ ದಪ್ಪ ಆದ್ರೆ, then they have problems, they come. But my main plea is prevention. ದಪ್ಪ ಇದ್ದಕ್ಕೂ ಪ್ರಿವೆಂಟ್ ಮಾಡಕ್ ಶುರು ಮಾಡಬೇಕು. ಬಟ್ ಇದು ಒಂದು ಯಂಗರ್ ಏಜ್ ಲಿಮಿಟ್ ಅಂತ ಹೇಳಿದಾಯ್ತು, ಅದೇ ರೀತಿಯಲ್ಲಿ ಇವಾಗ ಒಂದು ಅಪ್ಪರ್ ಏಜ್ ಲಿಮಿಟ್ ಅಂತ ಏನಾದ್ರು ಇದೆಯಾ ಡಾಕ್ಟ್ರೆ? ಯೂಶಲಿ ಆಫ್ಟರ್ 65 ವಿ ಆರ್ ನಾಟ್ ವೆರಿ ಕೀನ್. ಸೆಲೆಕ್ಟೆಡ್ ಕೇಸಸ್ 65 ಆದ್ಮೇಲೆ ಹೆಲ್ತ್ ಕಂಡೀಷನ್ಸ್ ಆರ್ ಫಿಟ್ ಫಾರ್ ಸರ್ಜರಿ, ಇಟ್ ಕ್ಯಾನ್ ಬಿ ಡನ್. ಬಟ್ ವಿ ಆರ್ ನಾಟ್ ಗೋಯಿಂಗ್, ಈಗ ಸೇಮ್ ಥಿಂಗ್ ಸಂಬಡಿ ಅಟ್ 45-50 ಮೇ ಬಿ ವೆರಿ ಅನ್ಫಿಟ್ ಫಾರ್ ಸರ್ಜರಿ. ಬಟ್ ಜನರಲಿ ಸ್ಪೀಕಿಂಗ್ ನಾವೇನ್ ಮಾಡ್ತೀವಿ, ಆಫ್ಟರ್ 65 ವಿ ಡೋಂಟ್ ರೆಕಮೆಂಡ್. And if at all it is done, there is a reason for doing it after 65. Full assessment ಮಾಡ್ಬಿಟ್ಟು then we'll do it. ಒಂದು ಇವಾಗ ಪ್ರಮುಖವಾಗಿರುವಂತ ಇನ್ನೊಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಎಲ್ಲೆಲ್ಲಿ ಇವಾಗ ಆಯ್ಕೆ ಅಂತ ಹೇಳುವಂತದ್ದು ಇರ್ತದೋ, ಒಂದು ಏನೋ ಆಪ್ಷನ್ ಅಂತ ಹೇಳಿ ಇರ್ತದೋ, ಅದನ್ನ ಆಯ್ಕೆ ಮಾಡ್ಕೊಂಡ ನಂತರ ಅದನ್ನ ರಿವರ್ಸ್ ಮಾಡುವಂತ ಒಂದು ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಇವಾಗ ಒಬ್ರಿಗೆ ಇವಾಗ ಒಂದು ಒಪ್ಪಿಗೆ ಕೊಟ್ಟಿರ್ತಾರೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡಿಸ್ಕೊಂಡಿರ್ತಾರೆ, ಬಟ್ ಅದನ್ನ ಯಾವ್ದೋ ಕಾರಣಕ್ಕೆ ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಕಷ್ಟ ಆಗ್ತಿದೆ, ಮೊದಲಿನ ರೀತಿಯಲ್ಲಿ ವಾಪಸ್ ಹೋಗಿ ಇರ್ತೀನಿ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಡಾಕ್ಟ್ರೆ? ಯು ಕ್ಯಾನ್ ರಿವರ್ಸ್. ಈಗ ರಿವರ್ಸ್ ಮಾಡಬೇಕು ಅಂತ ಆದ್ರೆ ಅದು ಆಪರೇಷನ್ ಅಲ್ವಾ, ಸೇಮ್ ಆಪರೇಷನ್, ಯು ಕ್ಯಾನ್ ರಿವರ್ಸ್ ದಟ್ ಆಪರೇಷನ್. ಸೊ ನಾವು ರಿವರ್ಸ್ ಮಾಡುವ ಚಾನ್ಸಸ್ ಬಹಳ ಕಡಿಮೆ, ಬಟ್ ಮಾಡಬೇಕು ಅಂತ ಆದ್ರೆ ಇಟ್ ಇಸ್ ಏನು ಆಪರೇಷನ್ ಮಾಡಿ ರಿವರ್ಸ್ ಮಾಡಬಹುದು, ಬಟ್ ಚಾನ್ಸಸ್ ಆರ್ ಲೆಸ್. ಯಾಕಂದ್ರೆ ನಾವು ಮಾಡಿರೋದು ಯಾಕೆ, ವೇಟ್ ಕಡಿಮೆ ಮಾಡ್ಲಿಕ್ಕೋಸ್ಕರ. ಬಟ್ ರಿವರ್ಸಿಂಗ್ ಚಾನ್ಸಸ್ ಆರ್ ಲೆಸ್. ಕೆಲವು ಸಲ ಏನಾಗುತ್ತೆ, ಈ ಬೈಪಾಸ್ ಅಲ್ಲಿ ಮೊದಲೆಲ್ಲ ಬೈಪಾಸ್ ಇಸ್ ನಾಟ್ ಪಾಪ್ಯುಲರ್. ನಾವು ಕೆಲವು ಸಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಏನೋ ಇದ್ರೆ ವಿ ವುಡ್ ರಿವರ್ಸ್ ಇಟ್. ಓಕೆ, ಬಟ್ ಕೆಲವು ಸಂದರ್ಭಗಳಲ್ಲಿ ಇವಾಗ ಒಂದು 20-30 ವರ್ಷದಲ್ಲಿ ಮಾಡಿಸ್ಕೊಂಡಿರ್ತಾರೆ, ವಿಪರೀತವಾದಂತ ವೈಟ್ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು ಮಾಡಿಸ್ಕೊಂಡಿರ್ತಾರೆ. ಬಟ್ ನ್ಯಾಚುರಲ್ ಆಗೇನೆ ಒಂದು ವಯಸ್ಸಿನ ನಂತರ ಸ್ವಲ್ಪ ಮಟ್ಟಿಗೆ ವೈಟ್ ಲಾಸ್ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇವಾಗ ಒಂದು 4-5 ವರ್ಷ ಆಗಿದೆ. ಸೊ ಹಾಗಾಗಿ ಇದನ್ನ ರಿವರ್ಸ್ ಮಾಡ್ಕೊಳ್ಳುವಂತ ಒಂದು ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂತ ಆಸಕ್ತಿ ಇದ್ರೆ ಅಂತವ್ರಿಗೆ ಏನಂತ ಹೇಳ್ಬೋದು ಡಾಕ್ಟರ್ ನೀವು? ನೋಡಿ, ಒಂದ್ಸಲ ನಾವು ವೇಟ್ ಕಡಿಮೆ ಮಾಡಕ್ ಹೋದ್ರೆ ಒಂದು ಲೆವೆಲ್ಗೆ ಅವ್ರು ಬಂದ್ಮೇಲೆ ಮತ್ತೆ ವೇಟ್ ಲಾಸ್ ಆಗಲ್ಲ. ಈಗ ನಾವು ಆಪರೇಷನ್ ಮಾಡಿದ್ಮೇಲೆ ನೋಡಿ 1, 2, 3 ವರ್ಷ, ಅದು ಬಿಟ್ವೀನ್ 1.5-2 ವರ್ಷದೊಳಗೆ ದೇ ವಿಲ್ ಕಮ್ ಟು ದೇರ್ ಮ್ಯಾಕ್ಸಿಮಮ್ ಲಾಸ್. ಹೌ ಮಚ್ ಕ್ಯಾನ್ ದಟ್ ಬಿ ಡಾಕ್ಟ್ರೆ? About 40%. So about 40%. Somebody who is say 120 kilos may lose about 50-60 kilos. ಅದು ಒಂದ್ಸಲ ಆ ಲೆವೆಲ್ಗೆ ಬಂದ್ಮೇಲೆ ದೆನ್ ದೇ ಡೋಂಟ್ ಗೋ ಡೌನ್, ಅಷ್ಟು ಪ್ಲಾಟೋ ಆಗ್ತದೆ. ಈಗ ನಮ್ಮ ಗ್ರಾಫ್ಗಳಲ್ಲಿ ಈ ಒಂದು ಲೆವೆಲ್ ನಾವು ಬಂದ್ಮೇಲೆ ಮತ್ತೆ ಅದು ಸ್ಟಡಿ, ಮತ್ತೇನಾಗ್ತದೆ, ಅವರು ಊಟ ಮಾಡಕ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ವೇಟ್ ಮೇ ಗೋ ಅಪ್ ಅಂಡ್ ಡೌನ್. ಸೊ ಈ ಕಂಟಿನ್ಯೂಸ್ ಡೌನ್ ಅಂತ ಆಗುದಿಲ್ಲ. ದಟ್ ಇಸ್ ನಾಟ್ ದೇರ್. ಇಟ್ ಕಮ್ಸ್ ಟು ಒನ್ ಲೆವೆಲ್ ಅಂಡ್ ಸ್ಟಾಪ್ಸ್. ಓಕೆ, ಬಟ್ ಇವಾಗ ಈ ಬೇರಿಯಾಟ್ರಿಕ್ ಸರ್ಜರಿ ಆಗಿರುವಂತ ಒಂದು ವ್ಯಕ್ತಿಗಳಲ್ಲಿ ಇವಾಗ ಡಯಾಬಿಟಿಸ್ ಇನ್ನು ಮುಂದಿನ ದಿನಗಳಲ್ಲಿ ಬರೋದೇ ಇಲ್ಲ ಅಂತ ಹೇಳುವಂತದ್ದ ಅಥವಾ ಬರುವಂತ ಚಾನ್ಸಸ್ ಇರ್ಬೋದಾ ಡಾಕ್ಟ್ರೆ? ಮತ್ತೆ ಸ್ವಲ್ಪ ವೇಟ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಈಗ ನೋಡಿ, ಈಗ ನಾವು ಈ ಡಯಾಬಿಟಿಸ್ ಅಂತ ಹೇಳಿದ್ರೆ ಟೈಪ್ 2 ಡಯಾಬಿಟಿಸ್ಗೆ ಸಕ್ಸಸ್ಫುಲ್, ದಟ್ ಮೀನ್ಸ್ ದಪ್ಪ ಇದ್ದವರಲ್ಲಿ. ಈ ಟೈಪ್ 1 ಡಯಾಬಿಟಿಸ್ಗೆ ಕೂಡ ಥಿನ್ ಪೇಷಂಟ್ಸ್ಗೆ ದಟ್ ಈಸ್ ಎಕ್ಸ್ಪೆರಿಮೆಂಟಲ್, ನಾಟ್ ಡನ್ ರೆಗ್ಯುಲರ್ಲಿ. ಸೊ ಈ ದಪ್ಪ ಇದ್ದವ್ರಿಗೆ ಪೇಷಂಟ್ಸಿಗೆ ನಾವು ಡಯಾಬಿಟಿಸ್ ಪೇಷಂಟ್ಸ್ಗೆ ಆಪರೇಷನ್ ಮಾಡಿದ್ರೆ ದಪ್ಪ ಕಡಿಮೆ ಆದ ಕೂಡಲೇ ಡಯಾಬಿಟಿಸ್ ವಿಲ್ ಗೋ.
ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ weight. ನಮ್ಮ ಪ್ಯಾಂಕ್ರಿಯಾಸ್ ಏನ್ ಪ್ರೊಡಕ್ಷನ್ ಮಾಡ್ತಿದೆಯೋ ಇನ್ಸುಲಿನ್, ದಟ್ ಈಸ್ ಸಫಿಷಿಯಂಟ್ ಫಾರ್ ದಟ್ weight ಯಾವಾಗ ಜಾಸ್ತಿ ಆಗ್ತದೋ ಡಯಾಬಿಟಿಸ್ ಕ್ಯಾನ್ ಕಮ್ ಬ್ಯಾಕ್. ಸೊ ಟೆಂಪರಲಿ ಇಟ್ಸ್ ಗಾನ್ and it depends on the weight. Some years later they may develop diabetes. At least they have some 10-15 years of freedom, or for a long time. ಬಟ್ ಅದೇ ರೀತಿಯಲ್ಲಿ ಇವಾಗ ಬೇರಿಯಾಟಿಕ್ ಸರ್ಜರಿ ಆದ ನಂತರ ಇವಾಗ ಲೈಫ್ ಲಾಂಗ್ ಇವಾಗ ಒಂದು ಅಡಿಷನಲ್ ಮೆಡಿಕೇಶನ್ ಅಂತ ಏನಾದ್ರು ತಗೋಬೇಕಾಗತ್ತಾ ಅಂತ ಹೇಳುವಂಥದ್ದು ಇನ್ನೂ ಒಂದು ಪ್ರಶ್ನೆ ಇರ್ತದೆ. ಏನಿಲ್ಲ, ನೋ ಮೆಡಿಕೇಶನ್. ಸಿ, ಮಲ್ಟಿವಿಟಮಿನ್ಸ್ ಆರ್ ರಿಕ್ವೈರ್ಡ್ ಫಾರ್ ಎವ್ರಿವನ್. ಸೊ ವಿ ಆರ್ ಗಿವಿಂಗ್ ಮಲ್ಟಿವಿಟಮಿನ್ಸ್. ಸೊ ದಿಸ್ ಇಸ್ ನಾಟ್ ಎನಿಥಿಂಗ್ ಸ್ಪೆಷಲ್. ನಾನು ಬೆರಿಯಾಟ್ರಿಕ್ ಸರ್ಜರಿ ಆದ ಕಾರಣ ನಾನು ಅದು ನೋಡ್ಕೋಬೇಕು ಇದು ನೋಡ್ಬೇಕು ಅಂತಂದ್ರೆ, ಮಲ್ಟಿವಿಟಮಿನ್ಸ್ ಆರ್ ಗಿವನ್ ರೆಗ್ಯುಲರ್ಲಿ ಅಂಡ್ ವಿ ನೀಡ್ ಟು ಮೇಕ್ ಶೂರ್ ದಟ್ ದೇರ್ ನ್ಯೂಟ್ರಿಷನ್ ಈಸ್ ಪ್ರಾಪರ್. ಅವರ ನ್ಯೂಟ್ರಿಷನ್ ಅನ್ನ ಕರೆಕ್ಟ್ ಆಗಿದೆ. ಈ ಪೇಷಂಟ್ಸ್, ನಂಬರ್ ಒನ್ ಐ ಟೋಲ್ಡ್ ಯು ಇಸ್ ದಟ್ ದೇ ನೀಡ್ ಟು ಬಿ ಕೌನ್ಸಿಲ್ಡ್, ರೆಗ್ಯುಲರ್ಲಿ ಕೌನ್ಸಿಲ್ಡ್ ಟು ಮೇಕ್ ಶೂರ್ ದೇ ಆರ್ ಫಾಲೋಯಿಂಗ್ ದ ಸಿಸ್ಟಮ್. Then we will check some nutrition status, make them eat properly and give them multivitamins. Nothing special. Okay. ಬಟ್ ಇದ್ರೊಳಗೆ ಇವಾಗ ನೀವು ಹೆಚ್ಚಾಗಿ ನೀವು ಮಾಡುವಂಥದ್ದು ಅಥವಾ ರೆಕಮೆಂಡ್ ಮಾಡುವಂಥದ್ದು ಅಥವಾ ಅಗತ್ಯ ಇರುವಂಥದ್ದು ಪುರುಷರಲ್ಲಿ ಇರುವಂಥದ್ದು ಅಥವಾ ಮಹಿಳೆಯರಲ್ಲಿ ಇರುವಂಥದ್ದು ಡಾಕ್ಟ್ರೆ? ಎಲ್ರಿಗೂ. ಅದರಲ್ಲಿ ಪುರುಷರು, ಹೆಂಗಸರು, ಗಂಡಸರು ಅಂತ ಹೇಳಿ ಡಿಫ್ರೆನ್ಸ್ ಏನಿಲ್ಲ. ಆಲ್ ಆರ್ ಸೇಮ್. ಓಕೆ, ಯಾರಿಗೆ ಬೇಕಾದ್ರೂ ಮಾಡಬಹುದು ಸಹ. ಎಸ್ ಎಸ್. ಓಕೆ, ರಿಸಲ್ಟ್ಸ್ ಅಂತ ಹೇಳುವಂಥದ್ದು ಏನು ವೇರಿಯೇಷನ್ಸ್ ಆರ್ ಗುಡ್ ಅಂಡ್ ಸ್ಪೆಷಲಿ ವಿಮೆನ್. ಸಣ್ಣ ಹೇಳಿದ್ನಲ್ಲ, ಯಾರು ಪ್ರೆಗ್ನೆನ್ಸಿ ಆಗ್ಲಿಲ್ವೋ ದೇ ಮೇ ಬಿಕಮ್ ಪ್ರೆಗ್ನೆಂಟ್. ದಟ್ ಈಸ್ ದರ್ ಪ್ಲಸ್ ಪಾಯಿಂಟ್ ವಿಮೆನ್ ಅಲ್ಲಿ. ಓಕೆ, ಬಟ್ ಅಲ್ಲಿ ಬರುವಂತ ಒಂದು ಪ್ರಶ್ನೆನೂ ಸಹ ಅಂತ ಹೇಳಿದ್ರೆ, ಇವಾಗ ಪ್ರೆಗ್ನೆನ್ಸಿ ಅಂತ ಹೇಳುವಂಥದ್ದಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ, ಬಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಅದನ್ನ ಮೇಂಟೈನ್ ಮಾಡೋದಕ್ಕಾಗಿ ಅಥವಾ ಹುಟ್ಟುವಂತ ಮಗುಗೆ ಬೆಳವಣಿಗೆಗೆ ಏನಾದ್ರು ತೊಂದರೆ ಆಗ್ಬೋದಾ, ನ್ಯೂಟ್ರಿಷನ್ ಕೊರತೆ ಆಗ್ಬೋದಾ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ಸ್. ಅದು ಕನ್ಸರ್ನ್ ಇದೆ, ಬಟ್ ಯಾವ ತೊಂದರೆನೂ ಆಗೋದಿಲ್ಲ. ಯಾಕಂದ್ರೆ ಒಂದ್ಸಲ ವೇಟ್ ಅವ್ರು ಕಡಿಮೆ ಆಯ್ತು ಅಂತಾದ್ರೆ ದೇ ಬಿಕಮ್ ಫರ್ಟೈಲ್. ಅಂಡ್ ಊಟದಲ್ಲಿ ನ್ಯೂಟ್ರಿಷನ್ ಇಸ್ ಎನಿವೇ ಗಿವನ್. ಕ್ವಾಂಟಿಟಿ ಲೆಸ್ ಇದ್ರೂ ಕೂಡ ದೇ ಆರ್ ಟೇಕಿಂಗ್ ಕರೆಕ್ಟ್ ನ್ಯೂಟ್ರಿಷನ್, ವೆದರ್ ಇಟ್ ಈಸ್ ಬ್ರೆಸ್ಟ್ ಫೀಡಿಂಗ್, ವೆದರ್ ಇಟ್ ಈಸ್ ಗಿವಿಂಗ್ ಚೈಲ್ಡ್, ನೋ ಪ್ರಾಬ್ಲಮ್ ಅಟ್ ಆಲ್. ಇನ್ ಫ್ಯಾಕ್ಟ್ ದೇ ಆರ್ ಇನ್ ಎ ಬೆಟರ್ ಪೊಸಿಷನ್, ದೇ ಆರ್ ಹ್ಯಾಪಿಯರ್ ಅಂಡ್ ಮೆಂಟಲಿ ಅಂಡ್ ಫಿಸಿಕಲಿ ಬೆಟರ್. ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ ಡಾಕ್ಟ್ರೆ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇನ್ನ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ಇವಾಗ BMI ಅಂತ ಹೇಳುವಂಥದ್ದನ್ನ ನೀವು ಆಧಾರವಾಗಿ ಇಟ್ಕೊಂಡು ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡ್ತೀರಾ. ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡುವಂಥದ್ದು ಇವಾಗ ಎಲ್ಲರ ಗಮನ ಇವಾಗ ಹೆಚ್ಚಾಗಿ ಇವಾಗ ಹೊಟ್ಟೆ ಭಾಗದಲ್ಲೇ ಇರುವಂಥದ್ದು. ಸೊ ಹೊಟ್ಟೆ ಭಾಗಕ್ಕೆ ನೀವು ಅದನ್ನ ಸರಿ ಮಾಡ್ತೀರಾ, ಅದು ಸರಿ ಹೋಗುತ್ತೆ ಅಂತ ಹೇಳುವಂತ ಒಂದು ವಿಚಾರ. ಬಟ್ ಇದಾದ ನಂತರ ಇವಾಗ ಒಂದು ವೆಯ್ಟ್ ಲಾಸ್ ಅಂತ ಹೇಳಿ ಆಗ್ತಿರ್ಬೇಕಿದ್ದಾಗ ಹೊಟ್ಟೆ ಸಣ್ಣಕ್ಕಾಗ್ಬೋದು, ಕೈಕಾಲು ದಪ್ಪ ಇರುವಂಥದ್ದು ಸಣ್ಣಕ್ಕಾಗ್ಬೋದು, ಅಥವಾ ಹಾಗೇನೆ ಇರ್ತದ, ಅಥವಾ ಅದರೊಳಗೆ ಜೋತಾಡುವಂಥದ್ದು ಏನಾದ್ರೂ ಒಂದು ಪ್ರಕ್ರಿಯೆ ಇರ್ಬೋದಾ, ಇದು ತುಂಬಾ ಕೆಟ್ಟದಾಗಿ ಕಾಣುವಂತ ಒಂದು ಪರಿಸ್ಥಿತಿ ತಲುಪಿಡ್ಬೋದಾ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅದು ಹೆಚ್ಚಿನ ಕನ್ಸರ್ನ್ಸ್. ಇದಕ್ಕೆ ಸೂಕ್ತವಾಗಿ ಯಾವ ರೀತಿಯ ಸೊಲ್ಯೂಷನ್? ನೋಡಿ, ಒಂದು ಅಂತ ಹೇಳಿದ್ರೆ ದಪ್ಪ ಇರೋರು ಫಸ್ಟ್ ದಪ್ಪ ಇದ್ದಾರೆ. ಸೊ ತುಂಬಾ ದಪ್ಪ ಇದ್ರೆ ಯಾವಾಗ ಈ ತೂಕ ಕಡಿಮೆ ಆಗ್ತದೋ, ಸ್ಕಿನ್ ಲೂಸ್ ಅಂತ ಹೇಳಿದ್ನಲ್ಲ, ಲೂಸ್ ಸ್ಕಿನ್ ಅಂತ ಹೇಳಿ ಆಗ್ಬೋದು. ಆದ್ರೆ ಲೂಸ್ ಸ್ಕಿನ್ ಅನ್ನ ನಾವು ಪ್ರಯತ್ನ ಮಾಡಿ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡ್ರೆ ಲೂಸ್ ಸ್ಕಿನ್ ಮಸಲ್ ಟೋನ್ ಆದಾಗೆ ತನ್ನಷ್ಟಾನೆ ಶ್ರಿಂಕ್ ಆಗ್ಬೋದು. ಕೆಲವರಿಗೆ ಶ್ರಿಂಕ್ ಆಗೋದಿಲ್ಲ. ಅಂಥವರಿಗೆ ನಮ್ಮ ಪ್ರಕಾರ ಒಂದು 10-15% 4-5 ವರ್ಷದಲ್ಲಿ ಈ ಕಾಸ್ಮೆಟಿಕ್ ಸರ್ಜರಿ ಅಂತಿದೆ, ಅಂದ್ರೆ ಈ ಲೂಸ್ ಸ್ಕಿನ್ ಅನ್ನು ತೆಗೆಯುವಂತಹದ್ದು ಚಾನ್ಸಸ್ ಇದೆ. ಬಟ್ ನೋಡ್ಲಿಕ್ಕೆ there is no problem because they are wearing clothes. Nobody will see. ಯಾರಿಗೂ ಗೊತ್ತಾಗಲ್ಲ ಲೂಸ್ ಸ್ಕಿನ್ ಇದೆ ಅಂತ ಹೇಳಿ, ಯಾಕಂದ್ರೆ ಕಂಪ್ಲೀಟ್ ಶ್ರಿಂಕ್ ಆಗಿರ್ತಾರೆ. somebody who is wearing 44-45 is wearing 32-34 at the end of 1 year, so whole wardrobe has to be changed ಅಂತ ಹೇಳಿದ್ರೆ ಅದಕ್ಕೆ ಟೈಟ್ನಿಂಗ್ ಪ್ರೊಸೀಜರ್ಸ್ ಆಗಲಿ ಅದರದೆಲ್ಲ ಇರ್ತದೆ. ಅದೇ ಹೇಳಿದ್ನಲ್ಲ, 10-15% ಗೆ ಬೇಕಾಗಬಹುದು. ಬಟ್ ದಟ್ ಟು ಡಿಪೆಂಡ್ಸ್ those who are very keen. ಕೆಲವರಿಗೆ ಏನಾಗುತ್ತೆ, they are happy with what they have and they don't mind these things. But ಕೆಲವರಿಗೆ ಏನಾಗುತ್ತೆ, ಒಳ್ಳೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ then we can do removing loose skin operations can be done. Okay, that's an operation.
ಬಟ್ ಡಾಕ್ಟರ್, ಇವಾಗ ಒಂದು ಜನರಲ್ ಪಾಪ್ಯುಲೇಷನ್ ಅಂತ ಹೇಳಿ ತಗೊಂಡಾಗ ಎಲ್ಲರಿಗೂ ಇವಾಗ ಒಳ್ಳೆಯ ರೀತಿಯಾದಂತಹ ಒಂದು ಡಾಕ್ಟರ್ಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದಾಗ್ಲಿ, ಅವರಲ್ಲಿಗೆ ಹೋಗಿ ಒಂದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡಿಸ್ಕೊಂಡು ಅದರಿಂದ ಸೂಕ್ತವಾಗಿ ಉಪಯೋಗ ಪಡ್ಕೊಳ್ಳುವಂಥದ್ದಾಗ್ಲಿ ಎಲ್ಲರಿಗೂ ಅವಕಾಶ ಸಿಗದೆ ಇರಬಹುದು. ಕೆಲವೊಂದು ಬಾರಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡಿದೀವಿ, ಅದು ಫೇಲ್ಯೂರ್ ಆಗಿದೆ ಅಥವಾ ಅದರಿಂದ ನಮ್ಗೆ ಅಷ್ಟೊಂದು ಬೆನಿಫಿಟ್ ಆಗಿಲ್ಲ, ಇಂಥವರ ಒಂದು ಕನ್ಸರ್ನ್ಸ್ ಇಂದಾನೆ ಸ್ವಲ್ಪ ಮಟ್ಟಿಗೆ ಇವಾಗ ಈ ಪ್ರಶ್ನೆಗಳು ಸಹ ಓವರ್ ಆಲ್ ಬೇರಿಯಾಟ್ರಿಕ್ ಒಂದು ಸರ್ಜರಿ ಬಗ್ಗೆನೂ ಉಳ್ಕೊಳ್ತದೆ. ಸೊ ಹಾಗಾಗಿ ಇವಾಗ ತಪ್ಪುಗಳು ಅಂತ ಹೇಳಿ ಆಗುವ ಹಾಗಿದ್ರೆ ಯಾವ ರೀತಿಯಾದಂತಹ ತಪ್ಪುಗಳಾಗ್ತದೆ? ಅದು ಮೆಡಿಕಲ್ ಪ್ರೊಫೆಷನಲ್ಸ್ ಕಡೆಯಿಂದ ತಪ್ಪಾಗುವಂತದ್ದ ಅಥವಾ ಪೇಷಂಟ್ಸ್ಗಳು ಒಂದು ಆಯ್ಕೆ ಅಥವಾ ಅವರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ತಪ್ಪು ಅಂತ ಹೇಳಿ ಆಗುವಂತದ್ದ? ಯಾವ ರೀತಿಯ ತಪ್ಪುಗಳಾಗ್ತದೆ, ಅದನ್ನ ಹೇಗೆ ಅವಾಯ್ಡ್ ಮಾಡಬಹುದು? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊ. ಒಂದು ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾವು ಕರೆಕ್ಟ್ ಪೇಷಂಟ್ ಸೆಲೆಕ್ಷನ್ ಮಾಡಬೇಕು. ಸರ್ಜನ್ ಆಗಿರುವ ಕಾರಣ ಪೇಷಂಟ್ ಸೆಲೆಕ್ಷನ್, ಯಾರು ಈ ಡಯಟ್ ಅನ್ನು ಫಾಲೋ ಮಾಡ್ತಾರೆ, ಯಾರು ಮೆಂಟಲಿ ಪ್ರಿಪೇರ್ಡ್. ಸೊ ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಅಂತ ಹೇಳಿದ್ರೆ ಸೆಲೆಕ್ಷನ್, ಕರೆಕ್ಟ್ ಪೇಷಂಟ್ ಈಸ್ ನಂಬರ್ ಒನ್. ನೆಕ್ಸ್ಟ್ ಈಸ್ ದ ಕರೆಕ್ಟ್ ಸರ್ಜನ್. ದ ಸರ್ಜನ್ ಮಸ್ಟ್ ಬಿ ವೆಲ್ ಟ್ರೈನ್ಡ್ ಅಂಡ್ ವಿಲಿಂಗ್ ಟು ಡೂ. ಇಟ್ಸ್ ನಾಟ್ ನಮ್ಮ ಆಪರೇಷನ್ ಏನಂತ ಹೇಳಿದ್ರೆ ನಾವು ಕರೆಕ್ಟ್ ಸೆಲೆಕ್ಟ್ ಮಾಡಿ ಯಾವ ಆಪರೇಷನ್ ಮಾಡ್ತೀವೋ ನಮ್ಮ ಪ್ರಕಾರ ಮಾಡಿದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನೋ ಪ್ರಾಬ್ಲಮ್ಸ್. ಸೊ ದಟ್ ಇಸ್ ಸೆಕೆಂಡ್. Then you need a place where proper care is given, proper post-operative care is given, anesthesia good. These are the things. Ishtu madkonda mele matte follow up nalli we have to educate the person, because suddenly ondsala yaru normal ಊಟ ಮಾಡ್ತಿದ್ದಾರೋ ಅವರಿಗೆ ಕಮ್ಮಿ ಊಟ ಮಾಡಿ ಅಂತ ಹೇಳಿದ್ರೆ, so we have to just explain to them. So basically it's overall you need a good patient, you need a good surgeon, you need a good center, and overall you need to be treating them with lot of care so that they understand. Otherwise, you can have these bad remarks coming and bad publicity on bariatric surgery. ಹೌದು, ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೋಬೇಕಿದ್ದಾಗ್ಲೂ ಇರುವಂತ ಒಂದೆರಡು ಮೂರು ಗೊಂದಲಗಳು ಅಂತ ಹೇಳಿದ್ರೆ, ಇವಾಗ ಈ ಡಯಾಬಿಟಿಸ್ ಇದ್ದವರು ಮತ್ತು ಇವಾಗ ಒಬೆಸಿಟಿ ಇದ್ದವರು ಅವರಿಗೆ ಮಾತ್ರ ಇದು ಅನ್ವಯ, ಇಲ್ಲ ಅಂತ ಹೇಳಿದ್ರೆ ಅದರದ್ದು ಅಗತ್ಯತೆ ಇಲ್ವೇ ಇಲ್ಲ ಅಂತ ಹೇಳುವಂಥದ್ದು ಕೆಲವೊಂದು ಬಾರಿ ಇವಾಗ ಕೇಳುವಂಥದ್ದು ಇರ್ತದೆ. ಸೊ ಹಾಗಾಗಿ ಇವಾಗ ಈ ಪ್ರೋಟೋಕಾಲ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ಇದೆಯಾ ಡಾಕ್ಟ್ರೆ, ಅಥವಾ ಈಸ್ ಇಟ್ ಓಪನ್ ಫಾರ್ ಲಿಟಲ್ ಬಿಟ್ ಆಫ್? ದೇರ್ ಇಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ದಟ್ ಮೀನ್ಸ್ ನಾನು ಹೇಳಿದ್ನಲ್ಲ ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ, ನಮ್ಮ BMI ಒಂದು ಕ್ರೈಟೀರಿಯಾ, above 30 with diabetes, blood pressure and other problems, or above 35 they are candidates for surgery selection. ಕೆಳಗಿಂದಕ್ಕೆ ನಾವು ತೊಳಕ್ ಹೋಗಲ್ಲ. So and then general health is good, age factor is there. Looking at all these things we decide. So there are certain definite protocols. ಈಗ ನೋಡಿ, one of the problem is insurance companies are not coming forward. So this is another problem we have. So usually money, they say insurance ಕೊಡಲ್ಲ ಅಂತ ಹೇಳಿ. ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು they are providing, but there are only very few. ಸೊ ಕೆಲವು ಫೈನಾನ್ಸ್ ಕಂಪನಿಗಳು ಕೂಡ ಮಾಡಿದ್ದಾರೆ ಫೈನಾನ್ಸಿಂಗ್ ದಿಸ್. ಅದರ್ವೈಸ್ ಟುಡೇ ಇಟ್ ಈಸ್ ಆಲ್ ಸೆಲ್ಫ್ ಫೈನಾನ್ಸ್ಡ್ ಫಾರ್ ಬೆರಿಯಾಟ್ರಿಕ್ ಸರ್ಜರಿ. ದಟ್ ಈಸ್ ಒನ್ ಇಶ್ಯೂ, ಬಿಕಾಸ್ ಈಗೇನಾಗಿ ಅಂತ ಹೇಳಿ ಲೈಫಲ್ಲಿ ಮನಿ ಹ್ಯಾಸ್ ಬಿಕಮ್ ಎನ್ ಇಶ್ಯೂ. ಸಮ್ಟೈಮ್ಸ್ ದೇ ನೀಡ್ ಮನಿ ಫಾರ್ ಗೆಟಿಂಗ್ ಇಟ್ ಡನ್, ಅಂಡ್ ಅನ್ಫಾರ್ಚುನೇಟ್ಲಿ ದೀಸ್ ಥಿಂಗ್ಸ್, ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಸೊ ಈವನ್ ನಾವು ಎಷ್ಟು ಕಮ್ಮಿ ಮಾಡಕ್ ಹೋದ್ರು ಕೂಡ ದೇರ್ ಈಸ್ ಸಮ್ ಮನಿ ಇನ್ವಾಲ್ಡ್ ಇನ್ ದಿಸ್. ಅಬೌಟ್ on a general note about 3 lakhs or something is costing for this operation. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಒಬ್ರು ಒಬಿಸಿ ಇದ್ದೀನಿ ಅಥವಾ BMI ಜಾಸ್ತಿ ಇದೆ, ಓಕೆ ನನಗೆ ಬೇರಿಯಾಟ್ರಿಕ್ ಸರ್ಜರಿ ಒಂದು ಅಗತ್ಯ ಇದೆಯೋ ಇಲ್ಲೋ ಅಂತ ಹೇಳಿ ತಿಳ್ಕೊಂಡು ತಮ್ಮಲ್ಲಿಗೆ ಬಂದು ಇವಾಗ ಒಂದು ಬೇರಿಯಾಟ್ರಿಕ್ ಸರ್ಜರಿಗೆ ಓಕೆ ಇದು ಸೂಟಬಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಆದ್ರೆ, ಇವಾಗ ಬಂದಲ್ಲಿಂದ ಇವಾಗ ನಿಮಗೆ ಸರ್ಜರಿ ಮಾಡಿಸಿ ಅದನ್ನ ಅವ್ರಿಗೊಂದು ನಾರ್ಮಲ್ ಅಂತ ಹೇಳುವಂಥದಕ್ಕೆ ಸರಿಸುಮಾರು ಒಂದು ಎಷ್ಟು ದಿನಗಳ ಕಾಲ ಒಂದು ಎಂಗೇಜ್ಮೆಂಟ್ ಇರ್ತದೆ ಡಾಕ್ಟ್ರೆ? ಯೂಶಲಿ ನನ್ನ ಪ್ರಕಾರ ಒಂದ್ಸಲ ಫಸ್ಟ್ ಟೈಮ್ ಬಂದ್ರೆ ಡಿಸ್ಕಷನ್, then they'll come back again, understand ಮಾಡ್ಕೊಳ್ಳೋಕ್ಕೆಲ್ಲ. ಒಂದ್ಸಲ ಅವ್ರು ಕನ್ವಿನ್ಸ್ ಆದ್ಮೇಲೆ, say before surgery it will take about 8 to 10 days. Then discharge ಆದ್ಮೇಲೆ I see them in about say 15 days, then about 1-2 months, then on and off to just make sure they're doing well, and to also counsel them. They have to continue regular. I would prefer to counsel them regularly, because they should follow what is required, otherwise they may slip. ಬಟ್ ಅದೇ ರೀತಿನಲ್ಲಿ ಇವಾಗ ತಮ್ಮಲ್ಲಿಗೆ ಬರಬೇಕಿತ್ತು ಅಂತ ಹೇಳಿದ್ರೆ ಇವಾಗ ಬೇರೆ ಬೇರೆ ಊರುಗಳಿಂದ ಇವಾಗ ಒಂದು ಪ್ಲಾನ್ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇರ್ಬೋದು. ಅಂತವ್ರಿಗೆ ಇವಾಗ ಯಾವ ರೀತಿನಲ್ಲಿ ಇವಾಗ ತಯಾರಿ ಮಾಡ್ಕೊಂಡು ಬರಬೇಕು ಅಂತ ನೀವು ಹೇಳ್ತೀರಾ? ಅದಕ್ಕೇನಾದ್ರೂ ಮೆಡಿಕಲ್ ರೆಕಾರ್ಡ್ಸ್ ಅಂತ ಹೇಳಿ ಏನಾದ್ರೂ ತಗೊಂಡ್ ಬರ್ಬೇಕಾಗ್ತದ, ಅಥವಾ ನೇರವಾಗಿ ನೀವು ಮೊದಲನೇ ವಿಸಿಟ್ ಅಂತ ಹೇಳುವಂತದನ್ನ ಮಾಡ್ಬೋದಾ ಡಾಕ್ಟ್ರೆ? ನಾನ್ ಯೂಶಲಿ ಐ ವುಡ್ ಪ್ರಿಫರ್ ಅ ಟಾಕ್, ಬಿಕಾಸ್ ಕೆಲಸ ಏನಾಗ್ತಂದ್ರೆ
ಡಿರೆಕ್ಟ್ ಆಗಿ ಬಂದ್ರೆ ಅವರಿಗೆ ಜಾಸ್ತಿ ಕೌನ್ಸಿಲಿಂಗ್ ಐಡಿಯಾ ಇರೋದಿಲ್ಲ. ಬಿಕಾಸ್ ನಮಗೇನು ಸಕ್ಸಸ್ ಬೇಕು ಅಂತ ಆದ್ರೆ ವಿ ಹ್ಯಾವ್ ಟು ವರ್ಕ್ ಟುಗೆದರ್. ದಟ್ ಮೀನ್ಸ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾನು ಬರೇ ಆಪರೇಷನ್ ಬಂದು ಹೋದೆ ಅಂತ ಹೇಳಿದ್ರೆ ಈ ಕೆಲವು ಪ್ರದೇಶಗಳು ಬರ್ತಾರೆ, ನಮ್ಮ ಕಾಂಟ್ಯಾಕ್ಟ್ ಇಲ್ಲ, ಆಮೇಲೆ ಅವ್ರಿಗೆ ಏನಾಯ್ತು, ಅವ್ರ ಸಕ್ಸಸ್ ಆಯ್ತಾ ಫೇಲ್ಯೂರ್ ಅದು ಗೊತ್ತಾಗಲ್ಲ. ಅಂತ ಪೇಷಂಟ್ಸ್ ನಾಟ್ ರಿಯಲಿ ಸ್ಯಾಟಿಸ್ಫ್ಯಾಕ್ಟರಿ, ದೇರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅಸ್. ಸೊ ದೇ ಹ್ಯಾವ್ ಅವರು ಅರ್ಥ ಮಾಡ್ಕೋಬೇಕು ಏನಿದೆ. ದೆನ್ ಆನ್ ಎ ಲಾಂಗ್ ಟರ್ಮ್ ವಿ ಆರ್ ಆಲ್, ಬೋತ್ ಆಫ್ ಅಸ್ ಆರ್ ಸಕ್ಸಸ್ಫುಲ್, ದೇ ಆರ್ ಹ್ಯಾಪಿ, ಐ ಆಮ್ ಆಲ್ಸೋ ಹ್ಯಾಪಿ. ಖಂಡಿತವಾಗ್ಲೂ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ. ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂಥದ್ದು ನೀವೇ ಹೇಳಿದಾಗ್ಲೇ ಕಳೆದ ಒಂದು 2-3 ದಶಕಗಳಲ್ಲಿ ಇವಾಗ ಏರಿಳಿತಗಳನ್ನ ಕಂಡಿದೆ. ಬಟ್ ಇತ್ತೀಚೆಗೆ ಅದು ಸಾಕಷ್ಟು ಪಾಪ್ಯುಲರ್ ಅಂತ ಹೇಳುವಂಥದ್ದು ಆಗಿದೆ. ಅನೇಕ ಜನಗಳು ಇವಾಗ ಮಾಡಿಸ್ಕೊಳ್ತಾ ಇದ್ದಾರೆ, ಅನೇಕ ಜನಗಳು ಅದರಿಂದ ಲಾಭವನ್ನು ಖಂಡಿತವಾಗ್ಲೂ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇರುವಂತ ಇನ್ನೊಂದು ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ, ಇವಾಗ ಬೇರಿಯಾಟ್ರಿಕ್ ಸರ್ಜರಿನ ರೆಕಮೆಂಡ್ ಮಾಡಿರುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರು ಅದನ್ನ ಡಿಸಿಷನ್ ತಗೊಳ್ಳುವಂತದ್ರೊಳಗೆ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಗೊಂದಲ ಅಂತ ಹೇಳಿ ಅನುಭವಿಸ್ತಾ ಇರ್ತಾರೆ. ಸೊ ಇಂಥ ಒಂದು ಪಾಪ್ಯುಲೇಷನ್ಗೆ ಯಾರಿಗೆ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಇವಾಗ ಸೂಕ್ತ ಅಂತ ಹೇಳಿ ಇಟ್ಕೊಂಡಿರ್ತಾರೆ, ಬಟ್ ಆದ್ರೂ ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಗೊಂದಲಗಳಿದ್ರೆ ಅಂತವ್ರಿಗೆ ನೀವು ಏನಂತ ಹೇಳ್ಬೋದು, ಯಾವ ರೀತಿಯಾದಂತ ಮೆಸೇಜ್ ಕೊಡ್ಬೋದು, ಒಂದಷ್ಟು ಮಾತುಗಳನ್ನ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಡಾಕ್ಟ್ರೆ. ನನಗೇನು ಅಂತ ಹೇಳಿದ್ರೆ, ಫಸ್ಟ್ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು. ನೀವು ಯಾವಾಗ ಮನಸ್ಸು ಗಟ್ಟಿ ಮಾಡ್ಕೊಳ್ತಿರೋ ದಪ್ಪ ಇದ್ದಾಗ, ನಾವೇನ್ ಮಾಡ್ತೀವಿ, ನಿಮಗೆ ಕೆಲವರು ಆಪರೇಷನ್ ಮಾಡ್ಕೊಂಡವರು ನಿಮಗೆಲ್ಲಾದ್ರೂ ಸಿಕ್ಕಿದ್ರೆ ಅಥವಾ ನಾವು ಅದನ್ನು ಸಜೆಸ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ನಿಮಗೆ ಒಂಚೂರು ಕನ್ವಿನ್ಸ್ ಆಗ್ಬೋದು. ಫಸ್ಟ್ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು, ನೀವು ರೆಡಿ ಇರಬೇಕು, ನಾನು ಮಾಡಿಸ್ಕೊಂಡು ಕಮ್ಮಿ ಆಗ್ತೇನೆ ಅಂತ ಹೇಳಿ, ಅಂಡ್ ಲೈಫ್ ಚೇಂಜ್ ಮಾಡಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿ. ಅಂಡ್ ಲೈಫ್ ಲಾಂಗ್ ಚೇಂಜ್, ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ನಾನು ಶಾರ್ಟ್ ಕಟ್. ಬೇರಿಯಾಟ್ರಿಕ್ ಸರ್ಜರಿ ಈಸ್ ನಾಟ್ ಎ ಶಾರ್ಟ್ ಕಟ್ ಆಪರೇಷನ್. ಇಟ್ ಈಸ್, ನಮಗೇನು ಅಂತ ಹೇಳಿದ್ರೆ, ಇದು ಒಂದು ರೀತಿಯಿಂದ ನಿಮಗೆ ಊಟ ಕಮ್ಮಿ ಮಾಡಿ ವೇಟ್ ಕಡಿಮೆ ಮಾಡುವಂತ ಆಪರೇಷನ್. ಸೊ ನಮ್ಮ ಕಡೆಯಿಂದ ನೀವು ಒಂದ್ಸಲ ಕನ್ವಿನ್ಸ್ ಆದ್ರೆ ನಾವು ವಿ ಕ್ಯಾನ್ ಹೆಲ್ಪ್ ದೆಮ್ ಔಟ್ ಟು ಡೂ ಎವ್ರಿಥಿಂಗ್. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.